ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ. ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್. ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ. ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ. ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ. ಬದುಕಿದವರೇನೋ ದವಲತ್ತು ತೋರಿಸಬಹುದು, ಆದರೆ ನೆಮ್ಮದಿಯ ನಿದ್ದೆ ಇಲ್ಲ. ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ. ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ, ಎಚ್ಚರ ಎಚ್ಚರ. ತನ್ವೀರು ಈ ಗ್ಯಾಂಗ್ ಏನಿದೆಯಲ್ಲ, ಅವನು ಕೆಳಗಡೆ ಇದ್ದಂಥ ಗ್ಯಾಂಗು ಕೋಳಿ ಫಯಾಸ್ಗೆ ಮರ್ಡರ್ ಮಾಡುವಂಥ ಒಂದು ಪ್ಲ್ಯಾನು ರಿಜ್ವಾನ್ ಹತ್ರ ಇದೆ ಅಂತ ಅವ್ರು ಕನಸು ಕಂಡಿಲ್ಲ. ಇಬ್ಬಿಬ್ರು ಹಾಕೊಂಡು ತುಳಿದು ಬಿಡ್ತಾನೆ ದಬ ದಬ ಅಂತ, ಕೊಂದೇ ಬಿಡ್ತಾನೆ ಅವನೇನು. ಅವ್ರ ಕೈಗೆ ಅಷ್ಟು ಜನ ಹೊಡೆದಾಕ್ಬಿಡುವ ಬೇಕಾದ್ರೆ, ಕಣ್ಣಿಗೆ ಖಾರದ ಪುಡಿ ಹಾಕಿರಲಿಲ್ಲ ಅಂದಿದ್ರೆ. ಅಯ್ಯೋ ಏನೋ ಯಾರನ್ನೋ ಸಾಯಿಸ್ಬಿಟ್ಟಿದ್ದಾರೆ, ಮರಗಯ ಯಾರೋ ಸತ್ತೋಗಿದ್ದಾರೆ. ಆಮೇಲೆಲ್ಲ ಅಲ್ಲಿ ಓಡ್ ಬಂದಾಗ ನೋಡಿದ್ರೆ ಕೋಳಿ ಫಯ. ಅವನನ್ನು ಹುಡುಕ್ತಾರೆ, ರೇಜರ್ ಅತೀಫ್ನ. ಏನಾದರೂ ಮಾಡಿ ಅಷ್ಟೊತ್ತಿಗೆ ಇವನು ಗೊತ್ತಾಕೋ ಅಷ್ಟೊತ್ತಿಗೆ ಅವನಿಗೂ ಮುಗಿಸ್ಬಿಡೋಣ ಅಂದ್ಬಿಟ್ಟು ಅಂತ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್. ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಬೆಂಗಳೂರು ಅಂಡರ್ವರ್ಲ್ಡ್ನ ತಿಳಿಸೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಮತ್ತೊಂದು ಸಲ ನಮ್ಮ ಪ್ರೀತಿಯ ನಿವೃತ್ತ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎಸ್.ಕೆ. ಉಮೇಶ್ ಸರ್. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ಸುಮಾರು ಜನ ನೋಡೋಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ನಮ್ಮ ಏನು ಹೇಳಿ, ಮುಂಚೆ ಯಾವ ಥರ ಜನ ನೆರೀತಾ ಇದ್ದರು ನಿಮ್ಮದು ಲೈವಲ್ಲೇ ಕೂಡ ಸುಮಾರು 300 ಜನ ಲೈವಲ್ಲೇ ನಿನ್ನೆ ನೋಡ್ತಾ ಇದ್ರು, ನಾನು ನೋಡಿದೆ. ಸೊ ಎಲ್ರಿಗೂ ಮತ್ತೊಂದು ಸಲ ವೆಲ್ಕಮ್. ಸೊ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಉಮೇಶ್ ಸರ್ ಬಳಗ ಏನಿದೆ ಅವ್ರಿಗೆಲ್ಲ ಒಬ್ಬ ಮಧ್ಯದಲ್ಲಿ ಬಂದಾಗಿತ್ತು ಅಂತ ಕೆಲವರು ನೋಡದೇ ಇರಲ್ಲ, ಅಂಥವ್ರಿಗೆಲ್ಲ ಹೇಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಶುರು ಮಾಡೋದಾದರೆ, ಭಾಳ ಇಂಟ್ರೆಸ್ಟಿಂಗ್ ಘಟ್ಟದಲ್ಲಿದ್ದೀವಿ ನಾವು. ಈ ಕಡೆ ಕೋಳಿ ಫಯಾಜ್ನ ಮರ್ಡರ್ಗಳು ಒಂದಾದ್ಮೇಲೆ ಒಂದು ಮರ್ಡರ್ ಮಾಡಿರೋದನ್ನು ನೋಡಿದ್ವಿ, ಮತ್ತು ಆತನ ವಿರುದ್ಧ ತಿರುಗಿ ಬಿದ್ದಿರುವಂಥ ಕೆಲವೊಂದು ವ್ಯಕ್ತಿಗಳು, ಮತ್ತು ಸರ್ ಲಾಸ್ಟ್ ಟೈಮ್ನ ಹೇಳಿದ ಹಾಗೆ ಕೆಲವೊಂದು ವ್ಯಕ್ತಿಗಳು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಬಟ್ ಇವನು ಅನ್ಯಾಯ ಮಾಡ್ತದನಲ್ವಾ ಅಂಥೇಳಿ ಕೆಲವೊಬ್ರಿಗೆ ಅನಿಸ್ತಲ್ಲ, ಅಂಥವರು ಕೂಡ ಇವನ ವಿರೋಧಿ ಬಳಗದಲ್ಲಿ ಸೇರ್ಕೊಂಡಿರೋದನ್ನು ನೋಡಿದ್ವಿ. ಅದರಲ್ಲಿ ರಿಜ್ವಾನ್ ಹೇಗಾದರೂ ಮಾಡಿ ಈತನನ್ನು ಮುಗಿಸ್ಬೇಕು ಅಥವಾ ಒಂದು ಪ್ಲ್ಯಾನ್ ಮಾಡ್ತಿರ್ತಾನೆ. ಬಟ್ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ಮುಂಬೈಯಿಂದ ಇಬ್ಬರು ಸುಪಾರಿ ಕಿಲ್ಲರ್ಸ್ ಬರ್ತಾರೆ. ಕಿಲ್ಲರ್ಸ್ ಬಂದು ಕೋಳಿ ಫಯಾಜ್ನ ಹೊಡಿಬೇಕಂತ ಬಂದಿರ್ತಾರೆ. ಮುಂಬೈನ ನಾಗ್ಪಾಡ ಆ ಏರಿಯಾದಿಂದ ಒಬ್ಬ ಬಾಂಬೆ ಹಮೀದು, ಇನ್ನೊಬ್ಬ ಮನ್ಸೂರ್ ಅಂತ. ಆದರೆ ನೋಡಿ ಹೆಂಗಾಗುತ್ತೆ ಅಂದರೆ, ಬಾಂಬೆ ಹಮೀದ್ ಎಷ್ಟೋ ಜನ ಕೊಲೆಗಳು ಮಾಡಿರ್ತಾನೆ, ಬಟ್ ಇಲ್ಲಿ ಬಂದು ಬೆಂಗಳೂರಲ್ಲಿ ಕೊಲೆಯಾಗಿ ಹೋಗ್ತಾನೆ. ಆತನ ಕೊಲೆ ಮಾಡಿದ್ರು ಯಾರು ಅಂದರೆ ಕೋಳಿ ಫಯಾಜ್ನ ಬಂಟರು. ಸೊ ಹೀಗಾಗುತ್ತೆ. ಸೊ ಈಗ 2 ಪ್ರಶ್ನೆಗಳು ಉಳ್ಕೊಂಡಿದೆ. ಈ ರಿಜ್ವಾನ್ ಮುಂದೆ ಏನು ಮಾಡ್ತಾನೆ ಅನ್ನೋದು ಒಂದು. ಎರಡನೇದು, ಬಾಂಬೆ ಹಮೀದ್ ಮತ್ತು ಮನ್ಸೂರ್ನ ಕಳಿಸಿದ್ದು ಯಾರು, ಮತ್ತು ಕೋಳಿ ಫಯಾಜ್ನ ಮುಂದಿನ ಕಥೆ ಏನು ಸರ್? ನೋಡಿ, ಆ್ಯಕ್ಚುಲಿ 1995 ಅನ್ನುವಂಥದ್ದು ಏನಿದೆಯಲ್ಲ, 1995 30 ವರ್ಷದಿಂದ. ಅದು ಒಂದು ಭಾಳ ಬಹುಮುಖ್ಯವಾದಂಥ ಘಟ್ಟ. ಓಕೆ. ಈ ಕಡೆ ನಮ್ಮ ಹಿಂದೂ ಡಾಮಿನೆಂಟ್ ರೌಡಿಗಳೆಲ್ಲ ಪೂರ್ಣ 90ಕ್ಕೆಲ್ಲ ಕಲಾಸ್ ಆಗಿಬಿಡ್ತಾರೆ. ಬೇರೆ ಬೇರೆಯವರೆಲ್ಲ ಕಲರ್ ರೌಡಿಸಮ್ ಅಂತ ಪ್ರಾರಂಭ ಆಗ್ಬಿಡ್ತದೆ. ಇಲ್ಲಿ ಬೇರೆ ಬೇರೆ ಗ್ಯಾಂಗ್ಗಳು ನಮ್ಮಲ್ಲಿ ಉಟ್ಕೊಬಿಡ್ತವೆ 90ರಿಂದ ಈಚೆಗೆ. ಸ್ಲಮ್ಗಳಲ್ಲಿ ಅವ್ರದ್ದೇ ಡಾಮಿನೆನ್ಸಿ ಇದು. ಆಮೇಲೆ ಈ ಭಾಗದಲ್ಲಿ ನಿಮಗೆ ಬೇಕಾದಷ್ಟು ನಮ್ಮ ಯಾವುದು ಸಣ್ಣಕ್ಕಿ ಬೈಲು ಅಂತ ಕಾಮಾಕ್ಷಿ ಪಾಳ್ಯ ಬರುತ್ತಲ್ಲ, ಋಷ್ಪಾವತಿ ಉದ್ದಕ್ಕೂ ರಾಜಗೋಪಾಲ್ ನಗರದಿಂದ ಹಿಡಿದು ನಮ್ಮ ಜಾನಭಾರತಿವರೆಗೂ 2 ಕಡೆ ಇರ್ತಕ್ಕಂಥ ಜಾಗದಲ್ಲಿ ಬೆಳೆದಂಥ ರೌಡಿಸಮ್ಗಳು ಅಲ್ಲಿ ನಿರಂತರವಾಗಿ ಅವ್ರದ್ದೇ ಆದಂಥ ಡಾಮಿನೆನ್ಸಿ. ಮತ್ತು ಪ್ರಕಾಶ್ ನಗರ, ಗಾಯತ್ರಿ ನಗರದಲ್ಲಿ ಅವ್ರದ್ದೇ ಆದಂಥ ಕೌಂಟರ್ ರಾಜಕೀಯಗಳು. ಮತ್ತು ಇದರದ್ದು ಶ್ರೀರಾಮ್ಪುರದ ಕಿಟ್ಟಿ ಆ ಕಡೆ ಸೈಡು, ಶ್ರೀರಾಮ್ಪುರ ಆ ಕಡೆ ಆ ಭಾಗದಲ್ಲೆಲ್ಲ ಸ್ಟೇಷನ್ ಶೇಖರು, ಈ ಕಡೆ ಸ್ಟೇಷನ್ನು ಮೆಜೆಸ್ಟಿಕ್ ಕಡೆ, ಹೀಗೆ ಎಲ್ಲ ಕಡೆಯೂ ಒಂದು ಲೆವೆಲ್ ರಾಜಕೀಯ ಇವು ರೌಡಿಸಮ್ಗಳು ನಡ್ಕೊಂಡು ಹೋಗ್ತಾ ಇರ್ತದೆ, ಬೆಳ್ಕೊಂಡು ಹೋಗ್ತಾ ಇರ್ತದೆ. ಅಲ್ಲೂ ಸಹ ಕೊಲೆಗಳಾಗ್ತಾನೆ ಇರ್ತವೆ. ಇವರು ರೈವಲ್ರಿ ಗ್ಯಾಂಗ್ಗಳು ಹೊಡೆಯುವಂಥದ್ದು ನಿರಂತರವಾಗಿ ನಡೀತಾನೆ ಇದ್ದಾವೆ ಅಲ್ಲೂ. ಆದರೆ ಇಲ್ಲಿ ಅವರ ರೌಡಿಸಮ್ಗೂ ಇವ್ರದ್ಗೂ ಎಂದೂ ಯಾವತ್ತೂ ಒಂದೇ ಒಂದು ಕಡೆನೂ ಕ್ಲಾಶ್ ಆಗಲ್ಲ. ಆಮೇಲೆ ಅವ್ರಿಗೆ ಸಾಥ್ ಕೊಡಬೇಕು ಅಂತಾನೆ, ಇವ್ರಿಗೆ ಸಾಥ್ ಕೊಡಬೇಕು ಅಂತಾನೆ ಎಲ್ಲೂ ಇಲ್ಲ ಅದು. ಸೊ 2 ಸಪ್ರೇಟ್ ಎಂಟಿಟಿಗಳ? ಹೌದೌದು, ಸಪ್ರೇಟ್ ಎಂಟಿಟಿನೇ. ಶಿವಾಜಿನಗರದೇ ಡಿಫ್ರೆಂಟು. ಅವರು ಇವ್ರ ಕಡೆ ಈ ಕಡೆ ಬಂದು ವೆಸ್ಟ್ ರೌಡಿಲಿ ಏನಿದ್ರಲ್ಲ ಹಿಂದೂ ರೌಡಿಗಳಿಗೆ ಬಂದು ಇಲ್ಲ ನಮ್ಗೆ ಸಹಕಾರ ಮಾಡಿ, ಇಲ್ಲ ನಮಗೆ ಈ ಥರ ಏನಾದ್ರು ಇದು ಮಾಡಿ ಎಂದು ಕೇಳ್ಕೊಂಡವ್ರಲ್ಲ. ಇವರು ಹೋಗಿ ಅವ್ರ ಹತ್ರ ನಮ್ಗೆ ಏನಾದ್ರು ಸಹಾಯ ಮಾಡಿ, ಏನಾದರೂ ಸಹಾಯಗಳೇನಾದ್ರು ಆಗ್ತವೆ ಅಂತಂದರೆ ಜೈಲು ಒಳಗಡೆ ಇದ್ದಾಗ, ಜೈಲಲ್ಲಿದ್ದಾಗ ಬಿರಿಯಾನಿ ಶೇರ್ ಆಗ್ತದೆ ಅಲ್ಲಿ, ಜೈಲಲ್ಲಿದ್ದಾಗ ಹಣ್ಣುಗಳು, ಜೈಲಲ್ಲಿದ್ದಾಗ ಬಟ್ಟೆಗಳು, ಜೈಲಲ್ಲಿದ್ದಾಗ ಶೇವಿಂಗ್ ಕ್ರೀಮ್ಗಳು, ಇವು ಬ್ಲೇಡ್ಗಳು, ಆಮೇಲೆ ಒಳಗಡೆ ಇನ್ನೇನಾದ್ರೂ
ಬೇಕು ಅಂದರೆ ಬೇಕು ಬೇಡದ್ದೆಲ್ಲ ಒಳಗಡೆ ಇರ್ತಕ್ಕಂಥದ್ದೆಲ್ಲ ಶೇರ್ ಆಗುತ್ತೆ. ಅಲ್ಲೆಲ್ಲ ಒಳಗಡೆ ಎಲ್ಲ ಚೆನ್ನಾಗಿರ್ತಾರೆ, ಯಾರೂ ಒಬ್ರಿಗೊಬ್ರು ಯಾವುದೇ ಗಲಾಟೆಗಳು ಮಾಡ್ಕೊಳ್ಳೋದಿಲ್ಲ, ಎಲ್ಲ ಹಂಚ್ಕೊಂಡು ಒಂಥರ ಎಲ್ಲ ತಿನ್ನುವಂಥ ಕಾರ್ಯಕ್ರಮನೇ ಜೈಲಲ್ಲಿ ಹೋಗಿ ಮಾಡುವಂಥದ್ದು. ಯಾಕೆಂದರೆ ನಾವು ನಿರಂತರವಾಗಿ ಜೈಲು ವಿಸಿಟ್ ಮಾಡ್ತಿದ್ದಾಗ ಮತ್ತು ಜೈಲುಗಳಲ್ಲಿರ್ತಕ್ಕಂಥ ಕಳ್ಳ ಮೊಬೈಲ್ಗಳು ವರ್ಕ್ ಆಗ್ತಾ ಇದ್ದಾಗ ನಾವು ಕದ್ದು ಕೇಳಿಸ್ಕೊತಾ ಇರುವಂಥವು ಇದ್ದಿತ್ತು. ಹಲವಾರು ಫೋನ್ಗಳನ್ನ ನಾವು ಕೇಳಿಸ್ಕೊಂಡಿದ್ದೀವಿ. ಯಾವ ರೌಡಿ ಏನು ಮಾಡ್ತಾ ಇದ್ದಾನೆ, ಯಾರ ಜೊತೆ ಸಂಪರ್ಕ ಇದ್ದಾನೆ, ಯಾರ್ಯಾರು ಅವ್ನ ಚಟುವಟಿಕೆ ಏನು, ಹಂಗೆ ಒಳಗಡೆ ಕೂತ್ಕೊಂಡೆ ಗ್ಯಾಂಗ್ ಮಾಡ್ತಾವನ, ಒಳಗಡೆ ಗ್ಯಾಂಗ್ಸ್ಟರ್ಗಳಿಗೆ ಯಾರಿಗಾದ್ರು ಸುಪಾರಿ ಕೊಟ್ಟು ಏನಾದರೂ ಮರ್ಡರ್ಗಳು ಮಾಡಿಸ್ತಾವನ, ಇಲ್ಲ ಗಾಂಜಾ ಮತ್ತು ಬೇರೆ ಬೇರೆ ಇನ್ನೇನು, ಮತ್ತು ಕಳ್ಳತನಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಕಳ್ಳತನಗಳು ಮಾಡಿಸ್ತಾವನ, ರಾಬ್ರಿಗಳು ಮಾಡಿಸ್ತಾವನ, ಮೊಬೈಲ್ ಸ್ನ್ಯಾಚಿಂಗ್ ಮಾಡಿಸ್ತಾವನ, ಅಟೆನ್ಷನ್ ಡೈವರ್ಟ್ ಮಾಡಿಸ್ತಾವನ. ಈ ಥರ ಎಲ್ಲ ಕೇಸಸ್ಗಳಿಗೆ ನಮಗೆ ಮೂಲ ಮೇನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳು ಅವು ಒಳಗಡೆ ಕೂತ್ಕೊಂಡಿರ್ತಾರೆ ನೋಡಿ, ಅವ್ರು ಸುಮ್ಮನೆ ಕೂತ್ಕೊಳ್ಳೋರು. ದೇ ವಾಂಟ್ ಮನಿ, ಅವ್ರಿಗೆ ದುಡ್ಡು ಬೇಕೇ ಬೇಕು. ಏನಾದರೂ ಒಂದು ಒಳಗಡೆ ಆಚೆ ಇರೋದಕ್ಕಿಂತ ಒಳಗಡೆ ಕೂತ್ಕೊಂಡೇ ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ತಾರೆ. ಎಂಪ್ಲಾಯ್ಮೆಂಟು ಜೈಲಲ್ಲೇ ಜಾಸ್ತಿ. ಅಲ್ಲೇ ಎದುರಿಸಿ ಅಲ್ಲೇ ಎಕ್ಸ್ಟ್ರಾಕ್ಷನ್ ಮಾಡಿ ಅಲ್ಲಿಂದನೇ ದುಡ್ಡು ತರಿಸ್ಕೊಡುವಂಥದ್ದು, ಅಲ್ಲಿಂದ ಮತ್ತು ಯಾರ್ಯಾರಿಗೆ ಬೇಕು ಇಲ್ಲಿಂದ ವಾಪಸ್ ಕೊಡುವಂಥದ್ದು. ಹೀಗೆ ಅವ್ರದ್ದೇ ಆದಂಥ ಒಂದು ದೊಡ್ಡ ಶರೀರ ಏನು ವ್ಯವಹಾರಗಳಿರ್ತಾವಲ್ಲ ಅವುಗಳು ಒಂಥರ ತೆರೆಯ ಹಿಂದೆ ನಡೀತಾನೆ ಇರ್ತವೆ. ಸರ್, ಈ ಮಧ್ಯದಲ್ಲಿ ಒಂದು ಪ್ರಶ್ನೆ ಕೇಳಬೇಕು ನೋಡಿ ಸರ್, ಇತ್ತೀಚಿನ ವರ್ಷಗಳಲ್ಲಿ, ಇತ್ತೀಚಿನ ತಿಂಗಳುಗಳಲ್ಲಿ ಕೂಡ ನಮ್ಮ ಜೈಲಿನ ಅವ್ಯವಹಾರಗಳು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳಕಿಗೆ ಬಂದು ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದ್ದೆಲ್ಲ ನೋಡಿದ್ವಿ. ಓಕೆ, ಅಲ್ಲಿ ಗಾಂಜಾ ಇರುವಂಥದ್ದು, ಮೊಬೈಲ್ಗಳಿರುವಂಥದ್ದು, ದರ್ಶನ್ ಒಳಗಡೆ ರಾಜಾರೋಷವಾಗಿ ಕಾಫಿ ಕುಡ್ಕೊಂಡು ಕೂತ್ಕೊಂಡಿರೋದು, ಅದಾದಮೇಲೆ ಕೂಡ ಸುಮಾರು ಜನರಿಗೆ ಅಲ್ಲಿ ಸೌಲಭ್ಯಗಳು ದೊರಕುವಂಥದ್ದು, ಆಮೇಲೆ ಅಲ್ಲಿ ಸಸ್ಪೆಂಡ್ ಆದರೂ ಒಂದಷ್ಟು ಜನ ಎನ್ಕ್ವೈರಿಗಳು, ಆಮೇಲೆ ಈಗ ಅಲೋಕ್ ಕುಮಾರ್ ಅಲ್ಲಿ ಅಧಿಕಾರಿ. ಸೊ ಈ ಒಂದು ಜೈಲನ್ನು ನಾವು ಸುಧಾರಣೆ ಕಂಪ್ಲೀಟ್ ಒಂದು ಆದರ್ಶ ಐಡಿಯಲ್ ಪ್ಲೇಸ್ ಮಾಡೋಕೆ ಆಗುತ್ತಾ, ಅಥವಾ ಅದು ಒಂದು ಹಂತಕ್ಕೆ ಹಾಗೇ ಇರುತ್ತಾ ಸರ್? ಹೇಗೆ ಸರ್ ಅದು ಇವತ್ತಿನ ಟ್ರೆಂಡ್? ಇಲ್ಲ, ಸಾಧ್ಯನೇ ಆಗೋದಿಲ್ಲ. ಯಾಕೆಂದರೆ ಮನಸ್ಸುಗಳು ಮತ್ತು ಮನಸ್ಥಿತಿಗಳು ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಆ ವಾತಾವರಣದೊಳಗಡೆ. ಆಮೇಲೆ ನಾವು ಆ ಆಲೋಚನೆಯಲ್ಲಿ ಇರ್ತೀವಿ, ಅದಕ್ಕೆ ಪ್ರಯತ್ನವೂ ಮಾಡ್ತಾರೆ ಅವರು, ಆದರೆ ಅವರು ಅದರಿಂದ ಹೊರಬರುವುದಿಲ್ಲ ಹೊರಗಡೆಗೆ. ಅಲ್ಲಿ ಅವ್ರದ್ದೇ ಆದಂಥ ಪಾತಕಲೋಕ ಸೃಷ್ಟಿಸ್ಕೊಂಡು, ಅವ್ರದ್ದೇ ಆದಂಥ ಈಗೋಯಿಸಮ್ ಕೋಟೆ ಕಟ್ಕೊಂಡು, ಮತ್ತು ಒಳಗಡೆ ಕೂತ್ಕೊಂಡು ಕಾನ್ಸ್ಪಿರಸಿಗಳು ಮಾಡಿಕೊಂಡು, ಮತ್ತು ಯಾರ್ಯಾರು ಇಂಟ್ರ್ಯೂಗಳು ಹಾಕ್ಬೇಕಲ್ಲ ಅವ್ರಿಗೆ, ಒಂದು ಅವರು ಇಲ್ಲಿಂದ ಮೆಸೇಜ್ಗಳು ಕೊಟ್ಕೊಂಡು ಇಂಟ್ರ್ಯೂಗಳು ಹಾಕ್ಸ್ಕೊಂಡು, ಮತ್ತು ಯಾರ್ಯಾರಿಗೆ ಎಲ್ಲೆಲ್ಲಿ ದುಡ್ಡು ಕೊಡಬೇಕು ಅಲ್ಲೇ ಒಳಗಡೆನೇ ಅವರು ಎಕ್ಸ್ಟ್ರಾಕ್ಷನ್ಗಳು, ವಸೂಲ್ಗಳು, ಬುಸಲಾತಿಗಳು ನಡೀತಾ ಇರ್ತದೆ. ಅದೆಲ್ಲ ನೀವೇನು ಮಾಡಿದ್ರೂ ಭಾಳ ಕಷ್ಟ ನಿಲ್ಲಿಸುವಂಥದ್ದು. ಆಮೇಲೆ ಏನಪ್ಪ, ಜೈಲಿನವ್ರ ಜೊತೆ ಇಷ್ಟು ಚೆನ್ನಾಗಿರ್ತಾರೆ ಪೊಲೀಸವ್ರುಗಳು, ಹಾಗೆ ಹೀಗೆ. ಜೈಲಿನವ್ರ ಜೊತೆ ಸಿವಿಲ್ ಪೊಲೀಸ್ ಚೆನ್ನಾಗಿರಲ್ರು, ಅಲ್ಲ ಕಳ್ಳರುಗಳ ಜೊತೆ ರೌಡಿಗಳ ಜೊತೆ. ಯಾರೋ ಬೆರಳನ್ಕೆ ಅಷ್ಟೇ ಅವರು ಲಾಕಪ್ಪಲ್ಲಿ ಅರೆಸ್ಟ್ ಮಾಡಿದಾಗ ಅವನಿಗೆ ಕಂಬಳಿ ಕೊಡೋದು, ದಿಮ್ ಕೊಡೋದು, ಆಮೇಲೆ ಪೇಸ್ಟ್ ಕೊಡೋದು, ಆಮೇಲೆ ಬಿರಿಯಾನಿ ತರಿಸ್ಕೊಡೋದು, ಸಿಗರೇಟ್ ಕೊಡಿಸೋದು, ಇದೆಲ್ಲ ಮಾಡ್ತಾರೆ. ಅಪ್ಪನ ಗುಟ್ಟದ ಪೊಲೀಸ್ ಯಾರು ಮಾಡೋದಿಲ್ಲ. ಯಾರೋ ಈ ಆರಾಮದೇಹ ಪೊಲೀಸರುಗಳು ಸುಮ್ಮನೆ ಅವ್ರು ಅಚಾನಕ್ಕಾಗಿ ಪೊಲೀಸಿಗೆ ಹಾಕೊಬಿಟ್ಟಿರ್ತದೆ ಅವ್ರ ಕೆಲಸ, ಹೆಂಗೋ ಜೀವನ ಮಾಡ್ಕೊಂಡು. ಅದಕ್ಕೆ ರೆವಿನ್ಯೂ ಪೊಲೀಸ್ ಅಂತ ಕರಿತೀವಿ ನಾವು ಅವ್ರನ್ನೆಲ್ಲರೂ. ಅವರೆಲ್ಲ ನಾಲಾಯಕಗಳು, ಅವ್ರು ಇರುವ ಅವಶ್ಯಕತೆನೇ ಇರಲ್ಲ ಪೊಲೀಸಲ್ಲಿ. ಸೊ ನೀವು ಪೊಲೀಸ್ ಸ್ಟೇಷನಲ್ಲಿ ಮಾಡುವಂಥದ್ದು, ಪೊಲೀಸ್ ಸ್ಟೇಷನ್ಗಳಲ್ಲಿ ಪೊಲೀಸ್ ಅವರು ಆ ಥರ ಅವ್ರು ಅಲ್ಲಿ ಅವ್ರಿಗೆ ಸವಲತ್ತುಗಳು ಮಾಡಿಬಿಡೋದು, ಈ ಥರದ್ದು ಪೊಲೀಸು ನಾವು ಸಿವಿಲಲ್ಲಿ ಅಷ್ಟು ಮಾತ್ರ ಇರ್ತದೆ. ಆದರೆ ಜೈಲಿನಲ್ಲಿ ಏನಾಗ್ತದೆ, ನಾವು ನೋಡುವಂಥ ರೀತಿಯೇ ಬೇರೆ. ಸಿವಿಲ್ ಪೊಲೀಸು ಆರೋಪಿತರುಗಳನ್ನ, ಮರ್ಡರ್ಗಳವ್ರನ್ನ, ಡಕಾಯಿತರನ್ನ, ರೇಪ್ ಮಾಡಿದವ್ರನ್ನ ನಾವು ನೋಡುವಂಥದ್ದು ಮನಸ್ಥಿತಿನೇ ಬೇರೆ. ನಾವು ಅವ್ರನ್ನ ಹ್ಯಾಂಡ್ಲ್ ಮಾಡುವಂಥದ್ದೇ ಬೇರೆ. ಆಮೇಲೆ ಅವ್ರಿಗೆ ಏನಾದರೂ ಇವ್ರಿಗೆ ಸರಿಯಾಗಿ ರಿಪೇರಿ ಮಾಡಿ ಕಳಿಸ್ಬೇಕು ವರ್ಕ್ಶಾಪಲ್ಲಿ ಅಂತ ಅನ್ನುವಂಥದ್ದೇ ನಮ್ಗೆ ಅನ್ನಿಸ್ತಾ ಇರ್ತದೆ. ಆದರೆ ಇಲ್ಲಿಂದ ಒಂದು ಸಾರಿ ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕೊಟ್ಬಿಟ್ಟಾದ್ಮೇಲೆ ಜೈಲಿನಲ್ಲಿ ಪೊಲೀಸ್ನವರೇ ಮನಸ್ಥಿತಿನೇ ಬೇರೆ. ಓಕೆ, ನಮ್ಮದು ಟೋಟಲಿ ರಿವರ್ಸಲ್ಲಿ. ಹೆಂಗೆ ಸರ್? ಅಲ್ಲೇನು ಅಂದರೆ ಅವ್ರು ಪೊಲೀಸ್ ಜೈಲು ವಾರ್ಡ್ಗಳವರು, ಜೈಲು ಪೊಲೀಸ್ ಅಲ್ಲ ಅವರು. ಅವ್ರಿಗೆ ಪೊಲೀಸ್ ಇರುವಂತಹ ಯಾವುದೇ ಥರವಾದಂಥ ಅಧಿಕಾರಗಳು ಅವ್ರಿಗೇನು ಇರುವುದಿಲ್ಲ. ಅವ್ರೇನು ಇಲ್ಲಿಂದ ಹೋದವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಅವ್ರನ್ನ ಅವ್ರು ಹೊರಗಡೆ ಬರ್ದೇ ಇರೋ ಹಾಗೆ ಸುರಕ್ಷಿತವಾಗಿ ಇಟ್ಕೋಬೇಕು. ಅವ್ರು ಟೈಮ್ ಊಟ ಕೊಡಬೇಕು. ಆಮೇಲೆ ಅವರು ಎಲ್ಲೆಲ್ಲಿ ಯಾವ ರೂಮ್ಗಳಿಗೆ ಹೇಳಾದ್ಮೇಲೆ ಇಂತಿಂಥ ಅಲಾಟ್ ಅಂದರೆ ಹೋಗ್ಬೇಕು. ಯಾರ ಜೊತೆನೂ ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ದೇ ಆರ್ ನಾಟ್ ಎಟ್ ಆಲ್ ಪೊಲೀಸ್ ಆ್ಯಕ್ಚುಲಿ. ಅವ್ರು ಆ್ಯಕ್ಚುಲಿ ಪೊಲೀಸ್ ಆ್ಯಕ್ಟ್ ಕೆಳಗಡೆ ಬರುವುದೇ ಇಲ್ವಲ್ಲ ಅವರು, ಬರೀ ವಾರ್ಡನ್ಗಳು. ಅವ್ರನ್ನ ಮೇಂಟೈನ್ ಮಾಡುವಂಥದ್ದೇ ಅಷ್ಟೇ. ಅವ್ರಿಗೇನು ಬೇಕು ಬೇಡದ್ದೆಲ್ಲ ನೋಡಿಕೊಂಡು ಅವ್ರಿಗೂ ಊಟ ಟೈಮಿಗೆ ಕರ್ಕೊಂಡು ಹೋಗೋದು, ಮತ್ತು ಬ್ಯಾರಕ್ಗಳಿಗೆ ಕ್ಲೋಸ್ ಮಾಡೋದು, ರಾತ್ರಿ 6 ಗಂಟೆಗೆ ಲೆಕ್ಕ ತಗೊಳ್ಳೋದು, ಊಟ ಆಯ್ತಾ ಎಲ್ರದ್ದು ಚೆಕ್ ಮಾಡ್ಕೊಳ್ಳೋದು. ಸೊ ಅವ್ರ ಪ್ರಕಾರ ಒಬ್ಬ ಪಿಕ್ ಪಾಕೆಟರು, ಒಬ್ಬ ಮರ್ಡರರು, ಅವ್ರ ವ್ಯತ್ಯಾಸ ಏನಿಲ್ಲ ಅವ್ರಿಗೆ. ಓಕೆ, ಅವ್ರಿಗೆ ಅದು ತಿಳ್ಕೊಳ್ಳುವಂಥ ಅವಶ್ಯಕತೆಯೂ ಇರಲ್ಲ. ಆಮೇಲೆ ತುಂಬ ಜನ 5,000 6,000 ಜನ ಇರ್ತಾರೆ ನೋಡಿ, ಯಾವ ಕೇಸಲ್ಲಿ ಯಾವತ್ತಿಗೆ ಬರ್ತಾ ಇದ್ದಾರೆ ಒಳಗಡೆಗೆ ಅಂತ ಅನ್ನುವಂಥದ್ದು ಅವ್ರಿಗೆ ಗೊತ್ತೇ ಇರೋದಿಲ್ಲ. ರಿಪೀಟೆಡ್ ರೌಡಿಗಳು ಯಾರು ಇರ್ತಾರೆ ನೋಡಿ, ಒಂದು ಮರ್ಡರ್ ಮಾಡ್ದ, ಹಿಡ್ದ, ಆಗಲೇ ಒಂದು 3 ತಿಂಗಳು ಮತ್ತೆ ಒಳಗೆ ಬಂದ, ಮತ್ತೆ ಇಲ್ಲಿ ಗ್ಯಾಂಗ್ ಕಟ್ಕೊಂಡ, ಮತ್ತು ಅಲ್ಲಿ ಹೊಡೆದಾಟ, ಒಳಗಡೆ ಗಲಾಟೆಗಳು, ಊಟಕ್ಕೆ ಗಲಾಟೆ, ಮಾಂಸ ಕೊಡಲಿಲ್ಲ ಗಲಾಟೆ, ಸರಿ ಇಲ್ಲ ಊಟ ಸರಿ ಇಲ್ಲ ಗಲಾಟೆ, ಬಟ್ಟೆಗಳು ಸರಿಯಾಗಿರೋ ಬಿಡ್ತಾ ಇಲ್ಲ, ಹಣ್ಣುಗಳು ಬಿಡ್ತಾ ಇಲ್ಲ,
ಒಳಗಡೆಯಿಂದ ಗಾಂಜಾ ಬಿಡ್ತಾ ಇಲ್ಲ, ನಮ್ದು ಏನು ಸರಕು ಸಾಮಗ್ರಿಗಳನ್ನ ಒಳಗೆ ಕಳಿಸ್ತಾ ಇಲ್ಲ, ನಮ್ಮ ಮಜಾ ಮಾಡೋದಕ್ಕೆ ಅನ್ನುವಂಥದ್ದು ಏನಾಗ್ತದೆ ಅಂಥ ಕ್ಯಾರೆಕ್ಟರ್ಗಳೆಲ್ಲ ಇವ್ರಿಗೆಲ್ಲ ಸ್ವಲ್ಪ ಪರಿಚಯ ಆಯ್ತಾರೆ. ಯಾರಿಗೆಲ್ಲ ಜೈಲಲ್ಲಿ ಕೆಲಸ ಮಾಡುವಂಥವ್ರಿಗೆ. ಈ ನಾರ್ಮಲಾಗೆ ಒಳಗಡೆಗೆ ಏನೋ ಒಂದು ಅಫೆನ್ಸ್ ಮಾಡ್ಕೊಬಿಟ್ಟು ಹೋದ, ಅಲ್ಲೇನೋ ಊಟ ತಿಂತಾರೆ, ಮಲಿಕೋತಾನೆ, ಇಲ್ಲೆಲ್ಲ ಒಂದು ಕಡೆಗೆ ಬಂದ್ಬಿಟ್ಟು ಸೇರ್ಕೋತಾನೆ, ಕೂತ್ಕೋತಾನೆ, ಅಂಥವ್ರುಗಳ ಬಗ್ಗೆ ಅವ್ರಿಗೇನು ತಲೆ ಬಿಸಿ ಇಲ್ಲ. ಇಂಥವ್ರು ಯಾರು ಇರ್ತಾರಲ್ಲ ಇವರೆಲ್ಲ ಗೊತ್ತೇ ಇರ್ತಾರೆ. ಬಟ್ ಈ ಗಾಂಜಾ ಫೋನ್ ಸಿಗೋದು ಇದೆಲ್ಲ ಅಂದರೆ ಇದೆಲ್ಲ ನಾರ್ಮಲ್ಲೇ ಇದು. ಅಂದರೆ ವ್ಯತ್ಯಾಸ ಆಗುತ್ತೆ ಅಷ್ಟೇ, ಒಂದು ಸ್ವಲ್ಪ ಜಾಸ್ತಿ ಆಗಿ ಹೋಗ್ಬಿಡ್ಬೋದು ಒಳಗಡೆ, ಶಾಮೀಲ್ ಜಾಸ್ತಿ ಆಗಿಬಿಡ್ಬೋದು ಇವರು. ಆಮೇಲೆ ಒಂದೇನಾಗ್ತದೆ ಅಂದರೆ ಅವ್ರಿಗೆ ಏನೋ ಬಿಡು ಹಾಳಾಗಿ ಹೋಗಲಿ, ಯಾರ ಜೊತೆ ಮಾತಾಡ್ಕೊಂಡು ಸಾಯ್ರೆ, ಯಾರ ಜೊತೆ ಮಾತಾಡ್ಕೊಳ್ತಾ ಬಿಡು, ಏನಾಗಿ ಹೋಗ್ಬಿಡ್ತದೆ ಮಾತಾಡ್ಬಿಟ್ರೆ ಅನ್ನುವಂಥದ್ದು ಒಂದು. ಎರಡನೇದು ಅದರದ್ದು ರೆಪರ್ಕಷನ್ಸು, ಮಾತಾಡಿದ್ರೆ ಏನೇನು ಕತೆ ಆಗ್ತದೆ, ಏನೇನು ಮಾಡ್ತಾರೆ, ಇಲ್ಲಿ ಕೂತ್ಕೊಂಡು ಸಾಮ್ರಾಜ್ಯ ಹೆಂಗೆ ಕಟ್ತಾರೆ ಅಂತ ನಾವು ಪೊಲೀಸ್ ಆದವ್ರು ನಮಗೆ ಗೊತ್ತಿರ್ತದೆ, ಅವ್ನಿಗೆ ಅದ್ರ ಬಗ್ಗೆ ಅಷ್ಟು ಇದಿರಲ್ಲ. ಆಮೇಲೆ ಏನು ಅಣ್ಣ ತರಿಸ್ಕೊಡಿ, ಆಯಿತು ತಂದಿದ್ದಾರೆ ಯಾರೋ, ಕೇಕು ಬಿರಿಯಾನಿ ಯಾವುದೋ ಒಳ್ಳೆ ಕೇಕಿಂದ ಶಾಪಿಂದ ತಂದುಕೊಡಿ ಕೇಕು, ಆಯಿತು ಬರ್ತೀರೇನಾ ಮಾಡ್ಕೊಳ್ಳಿ ಬಿಡ್ರಿ ರೀ, ಅಯ್ಯೋ ಏನಂತೆ ಇವಾಗ ಅನ್ನುವಂಥದ್ದು ಇದೆಯಲ್ಲ, ಅವ್ರ ಜೊತೆ ಕಾಂಪ್ರಮೈಸ್ ಹಾಕ್ಕೊಂಡು ಏನು ಬೇಕು ಬೇಡ ಅನ್ನುವಂಥ ಜೈಲ್ ಮೆನ್ಯೂಲಲ್ಲಿ ಪಕ್ಕ ಇದೆ, ಯಾವ ಥರ ಮಾಡಬೇಕು ಯಾವ ಥರ ಮಾಡಬಾರ್ದು. ಮನೆಯಿಂದ ಊಟ ತರಿಸ್ಕೊಳ್ಳೋದ್ರ ಬಗ್ಗೆ ಕೂಡ ಎಷ್ಟೊಂದು ಚರ್ಚೆ ನಡೀತಾ ಇದೆ. ಹೌದು, ಇನ್ನೂ ನಾವು ಪೊಲೀಸಿಗೆ ಸೇರುತ್ತಾನು ಇದು ಕೇಸ್ ನಡೀತಾನೆ ಇದ್ದಾವೆ. ಕೊಡಬೇಕಾ ಕೊಡೋದು ಬೇಡವಾ, ಇನ್ನೂ ನಾವು ರಿಟೈರ್ಡ್ ಆಗ್ಬಿಟ್ಟು ಈಗಾಗಲೇ ಎಲ್ಲ ನಾವೆಲ್ಲ ಮಠ ಸೇರ್ಕೋತಾ ಇದ್ದೀವಿ, ಈಗಲೂ ಅದೇ ಇದೆ. ಇವ್ರು ಕೊಡಬೇಕಾ ಅವ್ರು ಕೊಡಬೇಡ ಅಂತ ಒಂದು ಸ್ಪೆಸಿಫಿಕ್ಕಾಗಿ ಏನೂ ಇಲ್ಲವೇ ಇಲ್ಲ. ಕೊಡಬಾರ್ದು ಮುಗೀತು. ಯಾಕೆ ಕೊಡಬೇಕು, ಎಲ್ಲ ಇಲ್ಲೇ ನಾವೇ ಅಡುಗೆ ಮಾಡ್ತೀವಲ್ಲ. ಹೌದಲ್ವ, ಎಲ್ಲೋ ನೀನೆಲ್ಲೋ ಊರಲ್ಲಿ ಬಂದ್ಬಿಡ್ತೀಯಪ್ಪ, ಊರಿಂದ ಎಲ್ಲೋ ಯಾವುದೋ ಒಂದು ಊರಲ್ಲಿ ಇರ್ತೀಯ ನೀನು, ಬಿಹಾರೋ ಇದರಲ್ಲೋ ಎಲ್ಲೋ ಅಸ್ಸಾಂಲೋ ಎಲ್ಲೋ ಇದ್ಬಿಡ್ತೀಯ ನೀನು. ನಾನು ಮನೆ ಊಟ ಬೇಕು ಅಂತ ಅಂದ್ಬಿಟ್ರೆ ನೀವು ಇಲ್ಲಿ ಕೂತ್ಕೊಬಿಟ್ಟು ಬೆಂಗಳೂರಲ್ಲಿ, ಅರೆ ನೀನು ಮನೆ ಊಟ ಬೇಕು ಅಂದರೆ ನೀನು ಇಲ್ಲಿಂದ ವಾಪಸ್ ಹೋಗು, ನೀನು ಇಲ್ಲಿಗೆ ಬಂದಾದ್ಮೇಲೆ ಬೆಂಗಳೂರು ಊಟನೇ ತಿನ್ಬೇಕು ನೀನು. ಮತ್ತೆ ಇಲ್ಲಿಗೆ ಬರುವಂಥ ಕೆಲಸ ಯಾಕೆ ಮಾಡಿದ್ಯಾ ನೀನು? ಅದೇನೇ ಹಂಗೆ ಊಟದ್ದು ಏನು ಮ್ಯಾಟ್ರ್, ಯಾಕೆಂದರೆ ಒಳಗಡೆ ತುಂಬ ಚೆನ್ನಾಗಿರ್ತಕ್ಕಂಥ ಊಟ ಮಾಡುವಂಥದ್ದು ನಾವು ನೋಡಿದ್ದೀವಿ. ಒಳ್ಳೆ ಅಕ್ಕಿ ಆಮೇಲೆ ಸೆಲೆಕ್ಟೆಡ್ ತರಕಾರಿಗಳು ಎಲ್ಲ ತೊಗೊಬರ್ತಾರೆ, ಅಲ್ಲೇನು ಅದೇನು ರೊಟೀನ್ ಅದೇ ಮಾಡ್ತಾ ಇರ್ತಾರೆ ಅಷ್ಟೇ. ಅದು ಬಿಟ್ಟು ನಾವು ಮನೆಗಳ ಥರ ಬೇರೆ 28 ತರಕಾರಿಗಳು ತೊಗೊಬರೋದು, ಬೇರೆ ಏನೇನು ಬೇಕು ಅದು ಆ ಥರ ಎಲ್ಲ ಇರಲ್ವಲ್ಲ. ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನಗಳಿರೋದ್ರಿಂದ ಒಂದು ಮೆಸ್ ಥರನೇ ನಡೆಯುತ್ತೆ ಅದು. ಆ ಕಾರಣಕ್ಕೋಸ್ಕರನೇ ಅಲ್ಲಿ ಏನು ಮಾಡ್ತಾರೆ, ಆಯಿತು ತರಿಸ್ಕೊಂಡು ತಿನ್ಕೊಂಡಿರ್ತೀವಿ. ಇದು ಈ ಥರ ಕಾಂಪ್ರಮೈಸ್ ಆಗ್ತಾ ಈ ಕಾಂಪ್ರಮೈಸ್ ಪಾಲಿಸಿ ಜಾಸ್ತಿ ಆಗಿಬಿಡುತ್ತೆ ಜೈಲಲ್ಲಿ. ಹಾಳಾಗಲಿ ಬಿಡ್ರಿ, ಏನಂತ ಅವ್ರಿಗೆ ಬಟ್ಟೆ ಸಾರ್ ಎಲ್ಲ ಫುಲ್ ಇಷ್ಟು ಬಂದ್ಬಿಟ್ಟೆ 150 ಬಟ್ಟೆ ತರಿಸ್ಕೊಂಡವ್ರು ಸಾರ್ ಹಾಕೊಳ್ಳಿ ಬಿಡ್ರಿ, ಏನು ಹಾಳಾಗೋಗ್ಲಿ, ಅದಕ್ಕೂ ಏನು ರೆಸ್ಟ್ರಿಕ್ಷನ್ ಇಲ್ಲ. ಏನು ಒಳಗಡೆ ಕೆಲವು ಜನ ಈ ರೌಡಿಗಳೆಲ್ಲ ಇದ್ದಾರಲ್ಲ, ಈ ಥರದಲ್ಲ ದೊಡ್ಡ ರೌಡಿಗಳು, ಇವ್ರಿಗೆಲ್ಲ ಏನು ಕಮ್ಮಿನಾ? ಈಗ ಕೊಳಿಫಯಾಸ್ ಮತ್ತು ಈ ತನ್ವೀರ್ ಎಲ್ಲ ಇಸ್ತಿಯಾಕ್ ಇವರೆಲ್ಲ ಜೈಲಿಗೆ ಹೋದರೆ ಅವ್ರಿಗೇನು ಕಾಸು ಕಮ್ಮಿನಾ? ಅವ್ರು ಯಾವ ಬ್ರ್ಯಾಂಡೆಡ್ ಬೇಕಾದ್ರೆ ಹಾಕ್ತಾರೆ ಒಳಗಡೆ. ಯಾರಿಗಾದ್ರೂ ಫೋನ್ ಹೊಡೆದ್ರೆ ಅಲ್ಲಿಂದ ಒಂದು 20 ಡಜನ್ ಎತ್ಕೊಬರ್ತಾರೆ. ಈ ಮಟ್ಟಿಗೆ ಬೆಳೆದುಬಿಟ್ಟಿರ್ತಾರಲ್ಲ ಅವರು. ಆ ಕಾರಣಕ್ಕೆ ಜೈಲಲ್ಲಿ ಅವ್ರು ಒಳಗಡೆ ಇದ್ದವ್ರಿಗೆ ಆರಾಮಾಗಿರೋಕ್ಕೇನು ತೊಂದರೆನೇ ಇಲ್ಲ. ಸೊ ಎರಡು ಕಡೆಯಿಂದ ಸಮಸ್ಯೆಗಳಿದೆ. ಈ ಕಡೆ ಪೊಲೀಸ್ ಅಂದರೆ ಪ್ರಿಸನ್ ಡಿಪಾರ್ಟ್ಮೆಂಟಲ್ಲಿ ಒಂದು ಚಲ್ತಾಹಯ ಅಥವಾ ಒಂದು ಕಾಂಪ್ರಮೈಸ್ ಆಗುವಂಥದ್ದು ಇದ್ದೇ ಇರುತ್ತೆ. ಬಟ್ ಜಾಸ್ತಿ ಆದಾಗ ಏನಾಗುತ್ತೆ ಅನ್ನೋದನ್ನು ನಾವು ಅನಾಹುತಗಳನ್ನ ಕೆಲವೊಂದ್ಸಲ ನೋಡಿದ್ವಿ. ಮತ್ತು ಜಾಸ್ತಿ ಆದಾಗ ಅವ್ರು ಕೂತ್ಕೊಂಡು ಅಲ್ಲಿ ಒಂದು ದಂಧೆ ಮಾಡಿದರೆ ಇಲ್ಲಿ ಸೊಸೈಟಿನಲ್ಲಿ ಅದು ರಿಪರ್ಕಷನ್ ಆಗ್ತದೆ. ಆ ಕಾರಣಕ್ಕೋಸ್ಕರ ಮೊಬೈಲ್ ಬೇಡ್ರಪ್ಪ, ನೀವೇನಾರ ಮಾಡ್ಕೊಳ್ಳಿ. ಮೊದಲೇ STD ಬೂತ್ಗಳಿದ್ದು ಅಲ್ಲಿ ಮಾತಾಡ್ಕೋಬೋದಾದ್ರೆ ಮಾನಿಟ್ರಿಂಗ್ ಆಗೋದು, ಯಾರ್ಯಾರು ಮಾತಾಡ್ತಾನೆ ಏನದು ಅಂದ್ಬಿಟ್ಟು ಅಂತ. ಇವಾಗ ಅದೆಲ್ಲ ಹೋಯ್ತು. ಇವಾಗ ಅವರೇನು ಅಂದರೆ ಯಾರಿಗೆ ಸ್ಪೆಸಿಫಿಕ್ಕಾಗಿ ಯಾರಿಗೆ ಬೇಕೋ ಅವ್ರಿಗೆ ಮಾತಾಡಬೇಕು, ಮನೆಯವ್ರಿಗೆ ಮಾತಾಡಬೇಕು, ಹೆಂಡ್ತಿಗೆ ಮಾತಾಡಬೇಕು, ಅಣ್ಣ ತಮ್ಮಂದಿರಿಗೆ ಮಾತಾಡಬೇಕು. ಒಂಥರ ಸೆಕ್ಯೂರಿಟಿ ಫೀಲು, ನಾನು ಆರಾಮಾಗಿದ್ದೀನಿ, ನೀವೇನು ಮಾಡ್ತಾಯಿದ್ದೀರಿ, ಇಲ್ಲೇ ಕೂತ್ಕೊಂಡು ಎಲ್ಲ ಮಾನಿಟ್ರ್ ಮಾಡುವಂಥದ್ದು. ಆ ಥರ ಒಂದು ಸಿಸ್ಟಮ್ಗೆ ಹೋಗ್ಬಿಟ್ಟಾಗ ಏನಾಗುತ್ತೆ ಅಂದರೆ ಜೈಲ್ ಅಂತ ಅನ್ನುವಂಥದ್ದಕ್ಕೆ ಒಳಗಡೆ ನಾವೇನು ಅಂದ್ಕೊಂಡಿದ್ದೀವಲ್ಲ ಅದು ಎಲ್ಲೋ ಒಂದು ಡೆಂಟ್ ಆಗಿಬಿಡುತ್ತೆ. ಅದು ಆ ಥರ ಆಗಬಾರ್ದು. ಯಾವ ಥರ ಇರಬೇಕು ಜೈಲ್ ಮ್ಯಾನ್ಯಲ್ ರಿಲೇಟೆಡ್ ಸಂಬಂಧಪಟ್ಟಂಗೆ ಒಂಚೂರು ಆ ಕಡೆ ಈ ಕಡೆ ಹಿಂಗಂದ್ರೂ ಪರವಾಗಿಲ್ಲ. ಬಟ್ ತುಂಬ ಆಗ್ಬಿಟ್ರೆ ಅರಾಜಕತೆ ಆಗ್ಬಿಡುತ್ತೆ, ಒಳಗಡೆ ಕೇರ್ಲೆಸ್ನೆಸ್ ಆಗ್ಬಿಡುತ್ತೆ. ಆ ಕಾರಣಕ್ಕೋಸ್ಕರನೇ ನಾವು ಅದನ್ನು ಪದೇ ಜೈಲಲ್ಲಿ ಎಲ್ಲೋ ಒಂದು ಫೋನ್ ಮಾಡಿಬಿಡ್ತಾನೆ, ಬಿಸಾಕ್ಬಿಡ್ತಾರೆ ಫೋನ್ನ, ಕಾಂಪೌಂಡಿಂದ ಒಳಗಡೆ ಫೋನೇ ಬಿಸಾಕ್ಬಿಡ್ತಾರೆ ತೆಗೆದು, ಬಟ್ಟೆ ಸುತ್ತಿ ಅದಕ್ಕೆ ಪ್ಯಾಕ್ ಮಾಡಿಬಿಟ್ಟು ಫುಲ್ಲು ಇದನ್ನು ಏನು ರಬ್ಬರ್ ಗಿಬ್ಬರೆಲ್ಲ ಇದು ಫೋಮೆಲ್ಲ ಹಾಕ್ಬಿಟ್ಟು ಕಲ್ಲು ಕಟ್ಬಿಟ್ಟು ಒಳಗೆ ಹಾಕ್ಬಿಡ್ತಾರೆ. ರಾತ್ರಿ ಹಾಕ್ಬಿಟ್ಟಿರ್ತಾರೆ, ಈವ್ನಿಂಗ್ ಟೈಮ್ ಹಾಕ್ಬಿಟ್ಟಿರ್ತಾರೆ. ಅವ್ನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಂದು ಇಂಥ ಜಾಗದಲ್ಲಿ ಹಾಕಿದ್ದೀನಿ ಅವ್ನು ಗೊತ್ತಾಗುತ್ತೆ, ಅವನಿಗೆ ಬಂದಲ್ಲಿ ಹುಡುಕ್ತಾರೆ ಏನಾದ್ರು ಬಿಸಾಕಿದ್ದಾನೆ ಏನಾದರೂ ಅಂದ್ಬಿಟ್ಟು ಅಂತ. ಅವ್ರಿಗೆ ಬೇಕಾದಾಗ ಆವಾಗ ಎತ್ಕೊಬಿಡ್ತಾರೆ ಅವರು ಬಂದು
ಎತ್ಕೊಂಡು ಮೊಬೈಲ್ಗೆ ಎತ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೊಬಿಡ್ತಾರೆ. ಕಷ್ಟ ಇದೆ, ನಾವು ಹೇಳುವಷ್ಟು ಸುಲಭ ಅಲ್ಲ, ಅದು ಕಷ್ಟ ಇದೆ. ಎಸ್. ಸೊ ವಾಪಸ್ ನಾವು ಇದಕ್ಕೆ ಬರೋದಾದರೆ ಸರ್, ಈಗ ಅಲ್ಲಿ ಜೈಲಲ್ಲಿ ಫ್ರೆಂಡ್ಸ್ ಆಗಿರ್ತಿದ್ರು, ಬಟ್ ಇಲ್ಲಿ ಏನೋ ಆ ಥರದ ಕನೆಕ್ಷನ್ ಇಲ್ಲ ಅಂತ ಹೇಳಿದ್ರಿ ನೀವು. ಹಿಂದೂ ರೌಡಿಸಮ್ ಬೇರೆ, ಮುಸ್ಲಿಂ ರೌಡಿಸಮ್ ಬೇರೆ, ಯಾಕಂದರೆ ಏರಿಯಾಗಳು ಬೇರೆ ಬೇರೆನೇ, ಹೀಗಾಗಿ ಅದೊಂದು ಕೂಡ ಕಾರಣ ಇದೆ. ಹೌದು. ಸೊ ಇಲ್ಲಿ ಏನಾಗುತ್ತೆ ಸರ್ ಈಗ? ಆಮೇಲೆ ಏನಾಯಿತು, ಇವರೆಲ್ಲ ಒಬ್ರಿಗೊಬ್ರಿಗೆ ಸಿಕ್ಕಾಬಟ್ಟೆ ಟೈಟ್ ಇದಾಗಿ ಶುರು ಆಗ್ಬಿಡ್ತದೆ. ರಿಜ್ವಾನ್ ಗ್ಯಾಂಗ್ನವ್ರಿಗೇನು ಒಳಗಡೆನೇ ಅಶರೀರವಾಗಿ ಇವನ ಹತ್ರ ಗ್ಯಾಂಗ್ ಇಲ್ಲ, ಎಲ್ಲ ಚೋಟ ಮೋಟ ರಿಜ್ವಾನ್ ಹತ್ರ. ಆದರೆ ಇವನ ಹತ್ರ ಕೋಳಿ ಫಯಾಜ್ ಹತ್ರ ಭಯಂಕರವಾದಂಥ ಟೀಮ್ ಇದೆ. ತನ್ವೀರು, ಇಸ್ತಿಯಾಕು, ಸಜ್ಜಾದು, ಶಾಕೀರು, ಅಲೀಮು, ಆಮೇಲೆ ಊಂಟು, ಜಬ್ಬರ್, ಹೀಗೆ ಒಂದು ದೊಡ್ಡ ಪಡೆನೇ ಇದೆ ಕಂಪ್ಲೀಟು. ನಿಮ್ಗೆ ಇಡೀ ಬೆಂಗಳೂರು ಸಿಟಿದೆ ಪಡೆ ಅವನ ಹತ್ರ ಇದೆ, ರಿಜ್ವಾನ್ ಹತ್ರ ಇಲ್ಲ. ಅಲ್ಲಲ್ಲೇ 2 ಸಾರಿ ಕೌಂಟ್ರ್ಗಳಾಗ್ತವೆ ಇವರಿಬ್ಬರಿಗೆ. ಈ ಯಾರು ತನ್ವೀರ್ ಹುಡುಗರುಗಳು ಗ್ಯಾಂಗ್ ಇದ್ದಾರಲ್ಲ, ಅವರೆಲ್ಲೋ ಹೋಗ್ತಾ ಇರ್ಬೇಕಾದಾಗ ಇವನು ಗ್ಯಾಂಗಲ್ಲಿ ಕೆಲವಷ್ಟು ಹುಡುಗರುಗಳಿದ್ರಲ್ಲ, ಇವನು ದಾವೂದು, ಅಲಿ, ಇವರೆಲ್ಲ ಎಲ್ಲೋ ಅಲ್ಲೆಲ್ಲೋ ಅಡ್ಡ ಬರ್ತಾ ಇರ್ಬೇಕಾದಾಗ ಅಡ್ಡ ಹೊಡಿದವ್ರಿಗೆ ಏನಾದರೂ ಒಂದು ಮಾಡೋಣ ಅಂದ್ಬಿಟ್ಟು ಅಂತ ಅವರು ಒಂದು ಅಶರೀರವಾಗಿ ಒಂದು ಬಿಡ್ತಾರೆ. ಸರ್ ಯಾರನ್ನಾರು ನಾವು 100% ರಿಜ್ವಾನ್ಗೆ ಹೊಡಿತೀವಿ, ಇಲ್ಲಾಂದ್ರೆ ಅವ್ನು ಗ್ಯಾಂಗ್ನವ್ರಿಗೆ ಯಾರಿಗಾದ್ರೂ ಒಬ್ಬನು ಕಲಾಸ್ ಮಾಡೇ ಮಾಡ್ತೀವಿ ಅನ್ನುವಂಥ ಮೆಸೇಜ್ ಬಿಟ್ಬಿಡ್ತಾರೆ. ಅವರು ದೇ ವಾಂಟೆಡ್ ಟು ಇವ್ರು ಎಲ್ಲೂ ಕಾಣಿಸ್ಬಾರ್ದು, ಓಡೋಗ್ಬಿಡ್ಬೇಕು, ಇವರು ಇರಲೇಬಾರ್ದು ಏರಿಯಾದಲ್ಲಿ. ಏನು ಮಾಡಿಲ್ವಲ್ಲ ಸರ್ ಆ್ಯಕ್ಚುಲಿ ಅವ್ರಿಗೇನು? ಇಲ್ಲ ರಿಜ್ವಾನು ಇದೇ ಥರನೇ. ಯಾವಾಗ ಒಂದು ಸ್ವಲ್ಪ ಆಗಲ್ಲ, ಅಲ್ಲೊಂದು ಬೈತುಲ್ ಮಾಲ್ದಲ್ಲಿ ಅದು ಸ್ವಲ್ಪ ಅದು ಯಾವುದೋ ಒಂದು ಬಟ್ಟೆ ಅಂಗಡಿ ಗಲಾಟೆ ಸಣ್ಣ ಪುಟ್ಟದ್ದು, ಅವನು ಯಾರೋ ಬಂದು ಹೇಳ್ತಾನೆ. ಆಮೇಲೆ ಇನ್ನೊಂದು ಆಗ್ತದೆ, ಒಂದು ಗ್ರೆನೇಡ್ ಗಲಾಟೆ ಆಗುತ್ತೆ. ಒಬ್ಬ ಚಂದ್ರು ಅಂತ ಅನ್ನುವಂಥವನು ಇನ್ನೊಬ್ಬನಿಗೆ ಮಧ್ಯದಲ್ಲಿ ಏನೋ ವ್ಯಾಪಾರಕ್ಕೆ ರಿಲೇಟೆಡ್ಗೆ ಸಂಬಂಧಪಟ್ಟಂಗೆ ಅವ್ನು ರಿಜ್ವಾನ್ ಹತ್ರ ಬಂದಿರುತ್ತದು. ಅದನ್ನು ಅವನನ್ನು ಮತ್ತು ಇವನಿಗೆ ಅಲಿ ಅಂದ್ಬಿಟ್ಟು, ಸಮೀರ್ ಅಲಿ ಅಂದ್ಬಿಟ್ಟು ಅಂತ ಅವನು ಕರೆಸ್ಕೊಂಡು ಕಾಂಪ್ರಮೈಸ್ ಮಾಡಿಸಿರ್ತಾನೆ. ಮಾಡಿಸಿ ಇದು ಮಾಡಿ ಏನು ಹಿಂಗೆಲ್ಲ ಇದು ಮಾಡ್ತೀನಿ. ಚಂದ್ರು ಅವನು ಪಾರ್ಟ್ನರ್ಶಿಪ್ಪು ಯಾವುದೋ ಕೃಷ್ಣಗಿರಿ ಹತ್ರ ಇರುವಂಥ ಗ್ರನೇಟಲ್ಲಿ ಅದರಲ್ಲೇನೋ ವ್ಯತ್ಯಾಸ ಆಗ್ಬಿಟ್ಟು ಆ ಅಲಿ ಇರ್ತಾನಲ್ಲ, ಆ ಅಲಿ ಬಂದು ಇವ್ನಿಗೆ ಇಸ್ತಿಯಾಕ್ಕೆ ಭಾಳ ಕ್ಲೋಸ್. ಅವನು ಇವ್ನು ಕರ್ಸ್ಕೊಬಿಟ್ಟು ಇವ್ನು ಮಾತಾಡ್ಬಿಟ್ಟು ಸೆಟ್ಲ್ಮೆಂಟ್ ಮಾಡ್ಬಿಟ್ನಲ್ಲ ಅಂತ ಅನ್ನುವಂಥ ವಿಚಾರದಲ್ಲಿ ಅದಕ್ಕೂ ದೊಡ್ಡ ಗಲಾಟೆ ಮಾಡಿರ್ತಾರೆ ಇವರು. ನಮ್ಮ ನೀನು ಕರೆದು ಇದು ಮಾಡಿಸ್ತೀಯ ನೀನು, ನಿನಗೆ ಆಟ ಹಾಕತ್ತಿದ್ಯಾ ಹಾಗೆ ಹೀಗೆ ಅಂದ್ಬಿಟ್ಟು ಅಂತ. ಆ ಚಂದ್ರು ಅನ್ನುವಂಥವನು ಇವನಿಗೆ ಚೆನ್ನಾಗಿ ಪರಿಚಯ ಇರ್ತಾನೆ. ಯಾರಿಗೆ? ರಿಜ್ವಾನ್ಗೆ. ಆ ಕಾರಣಕ್ಕೋಸ್ಕರನೇ ಕರೆಸ್ಬಿಟ್ಟು ಅದು ಯಾಕೆ ಹಂಗೆ ಗಲಾಟೆ ಮಾಡ್ಕೊಳ್ತೀರಿ, ಇದೆಲ್ಲ ಮಾಡ್ಕೋಬೇಡಿ, ಏನು ಸೆಟ್ಲ್ಮೆಂಟ್ ನಿಮ್ದೆಲ್ಲ ನೀವು ತಾನೇ ಪಾರ್ಟ್ನರ್ಗಳು ಅಂತೇಳಿ ಕಳಿಸ್ಕೊಟ್ಬಿಡ್ತಾನೆ ಅಷ್ಟೇ. ಅದು ಅವ್ರಿಗೆ ತಲೆ ತಿರುಗಿಬಿಡ್ತದೆ. ಅಂದರೆ ಇವನು ಆಗ್ಲೇ ಇವ್ನು ಯಾರಿಗೂ ಕೇರ್ ಮಾಡ್ತಾ ಇಲ್ಲ, ಇವ್ನು ಕೆಳಗಡೆ ಆಗಲೇ ಸೆಟ್ಲ್ಮೆಂಟ್ಗಳು ಪ್ರಾರಂಭ ಮಾಡ್ಬಿಟ್ಟು ಅವನೇನ್ಬಿಟ್ಟು ಅಂತ. ಹೀಗೆ ಒಂದು ಸಣ್ಣ ಒಂದೊಂದೇ ಇನ್ಸಿಡೆಂಟ್ಗಳೆಲ್ಲ ಜೋಡಿಸ್ಕೊಬಿಡ್ತವೆ. ಆಮೇಲೆ ಇವ್ರಿಗೊಂದೇ ಗೊತ್ತಾಗ್ಬಿಡ್ತದೆ, ರಿಜ್ವಾನ್ಗೆ ನನಗೆ ಹೊಡಿತಾನೆ ಇವನು, ಬಿಡಲ್ಲ ಇವನು ಅಲ್ಲೇ ಟೀಮ್ ಕಟ್ತಾ ಇರ್ಬೋದು. ಅಲ್ಲಿ ಬಂದು ಪಿನ್ ಹೊಡಿತಾರೆ ಬಂದು ಎಲ್ಲ ಹುಡುಗರುಗಳೆಲ್ಲ, ಹಿಂಗೆಲ್ಲ ಎಲ್ಲರೂ ಒಂದು ಕಡೆಗೆ ಸೇರಿ ಹಿಂಗಂದರೆ ಹಿಂಗೆ ಹೊಡಿಬೇಕು ಅಂತ ಅವರೇ ಈ ವಾರದಲ್ಲಿ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅಂತ ತೀರ್ಮಾನ ಮಾಡ್ಕೊಂಡವ್ರೆ. ಹಿಂಗೆ ಮಾತಾಡ್ತಾಯಿದ್ರು ಹಾಗೆ ಹೀಗೆ ಅಂತೇಳಿ ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಕಡೆ ಇವ್ರಿಗೆ ಹೇಳ್ತಾರೆ. ಈಗ ಎರಡೂ ಇವರು ದೂರ ಆಗ್ತಾ ಇರ್ತಾರೆ, ಯಾವಾಗ ಬಂದು ನಮ್ಗೆ ಹೊಡೆದ್ಬಿಡ್ತಾರೋ ಅಂದ್ಬಿಟ್ಟು ಅಂತ. ಬಟ್ ಕೋಳಿ ಫಯಾಜ್ಗೆ ಹೊಡಿತಾರೆ ಅನ್ನುವಂಥದ್ದು ಕನಸು ಕಂಡಿರಲಿಲ್ಲ ಯಾರು. ತನ್ವೀರು ಈ ಗ್ಯಾಂಗ್ ಏನಿದೆಯಲ್ಲ, ಅವ್ನು ಕೆಳಗಡೆ ಇದ್ದಂಥ ಗ್ಯಾಂಗು ಕೋಳಿ ಫಯಾಜ್ಗೆ ಮರ್ಡರ್ ಮಾಡುವಂಥ ಒಂದು ಪ್ಲ್ಯಾನು ರಿಜ್ವಾನ್ ಹತ್ರ ಇದೆ ಅಂತ ಅವ್ರು ಕನಸು ಕಂಡಿಲ್ಲ. ಈಗೂರು ತನ್ವೀರ್ ಹತ್ರ ಇದ್ದಾರಲ್ಲ ಚೋಟ ಮೋಟ ಗ್ಯಾಂಗ್ಗಳು, ಅವ್ರಿಗೆ ಯಾರಿಗಾದ್ರೂ ಒಬ್ರು ಹೊಡೆದ್ಬಿಡ್ತಾನೇನೋ, ಹೊಡೆಯುವ ಶಕ್ತಿ ಇದೆ ಆ ಹುಡುಗರುಗಳಿಗೆ, ಇನ್ಯಾ ಅದಿಲ್ಲ ಅನ್ನುವಂಥ ಒಂದೇ ಒಂದು ಇದ್ದದ್ದು ಅವ್ರಿಗೆ. ಈ ಥರದ್ದು ಯಾವುದೇ ಥರವಾದಂಥ ಒಂದು ಸಣ್ಣದೊಂದು ಕಿಂಚಿತ್ತು ಸುಳಿವು ಇರಲಿಲ್ಲ ಅವ್ರಿಗೆ. ಆಮೇಲೆ ಈ ಥರ ಅವ್ರ ಮೇಲೆ ಇವ್ರ ಮೇಲೆ ನಡೀತಾ ಇರ್ತದೆ. ಆಮೇಲೆ ಒಂದು ಅತಿರೇಕಕ್ಕೆ ಹೋಗ್ಬಿಡ್ತದೆ. ಆವಾಗ ಸರ್ ಈ ಮಧ್ಯದಲ್ಲಿ ಸಾರಿ ಸರ್, ಆ ಮುಂಬೈಯಿಂದ ಬಾಂಬೆ ಹಮೀದ್ ಮತ್ತು ಮನ್ಸೂರು ಅವ್ರನ್ನ ಯಾರು ಕಳಿಸಿದ್ದು ಅದು ಬರುತ್ತೆ ಸರ್ ಮುಂದೆ, ಅಥವಾ ಮುಂದೆ ಬರುತ್ತೆ ಇದಾದ್ಮೇಲೆ ಮರ್ಡರ್ ಆದಮೇಲೆ. ಆಮೇಲೆ ಏನಾಗುತ್ತೆ, ಇವರು ಭಾಳ ಸಿಸ್ಟಮ್ಯಾಟಿಕ್ಕಾಗಿ ವರ್ಕ್ ಮಾಡ್ತಾ ಇರ್ತಾರೆ. ಎಲ್ಲಿ ಹೊಡಿದೀಗ, ಒಂದು ಅಂಗಡಿಲಿ ಹೊಡಿದ, ಅಂಗಡಿ ಹತ್ರ ಸಾಧ್ಯನೇ ಆಗೋದಿಲ್ಲ. ಅಂದರೆ ಕೋಳಿ ಫಯಾಜ್ ಹೊಡಿಬೇಕಂತ ಪ್ಲಾನ್ ನಡೀತಿಲ್ಲ. ಇವರು ಒಂದು 2-3 ಕಡೆ ಅಲ್ಲೆಲ್ಲ ಹೋಗ್ಬಿಟ್ಟು, ಒಂದು ಕಡೆ ಮುರ್ಮಲ ಹೋಗ್ತಾರೆ ದರ್ಗಾ, ಅಲ್ಲಿ ಕೋಲಾರಕ್ಕೆ ಹೋಗ್ತಾರೆ. ಆಮೇಲೆ ಬೇರೆ ಕಡೆ ಎಲ್ಲ ಹೋಗಿ ಇಲ್ಲೆಲ್ಲೂ ಕೂತ್ಕೊಂಡು ಮಾತಾಡೋದು ಬೇಡ ಅಂದ್ಬಿಟ್ಟು ಅಂತ ಹೊಡೆದ್ರೆ ಹೆಂಗೆ ಹೊಡಿಬೇಕು, ಯಾರು ಹೊಡಿಬೇಕು, ಇಲ್ಲ ಅಂತಂದರೆ 100% ನಮ್ಮ ಕಡೆಯವರು ನಮ್ಮ ಹುಡುಗರುಗಳಿಗೆ ಯಾರಿಗಾದ್ರೂ ಹೊಡಿತಾರೆ, ಬಿಡಲ್ಲ. ನನಗಾದ್ರೂ ಹೊಡಿತಾರೆ, ಇಲ್ಲಾಂದರೆ ನಿಮ್ಗಾದ್ರೂ ಹೊಡಿತಾರೆ, ನನಗಿದು ಗೊತ್ತಾಗಿದೆ. ಆ ಕಾರಣಕ್ಕೆ ನಮ್ಗೆ ಹೊಡಿಕ್ಕೆ ಮೊದಲೇ ನಾವು ಅವ್ರ ಕಡೆಯವ್ರಿಗೆ ಯಾರಿಗಾದ್ರೂ ಒಬ್ರು ಹೊಡೆದ್ರೆ ಏನು ಪ್ರಯೋಜನಕ್ಕಾಗಲ್ಲ. ನಾವು ಹೊಡೆದ್ರೆ ಕೋಳಿ ಫಯಾಜ್ಗೆ ಹೊಡೆದ್ರೆ ಏನಾದರೂ ಇವ್ರಿಗೆಲ್ಲ ಮಟ್ಟ ಹಾಕೋಕ್ಕೆ ಸಾಧ್ಯತೆ ಇಲ್ಲ, ಅಂದರೆ ಆಗೋದಿಲ್ಲ, ನಮ್ಮನ್ನ ಯಾವತ್ತೂ ಬಿಡೋದಿಲ್ಲ
ಅನ್ನುವಂಥದ್ದು ಅವ್ನ ತಲೆಯಲ್ಲಿ ಕೂತ್ಕೊಬಿಡ್ತಾರೆ ರಿಜ್ವಾನ್ ತಲೆಯಲ್ಲಿ. ಸರ್ ರಿಜ್ವಾನ್ ಜೊತೆಗೆ ಯಾರು ಇರ್ತಾರೆ ಸರ್ ಆ ಟೈಮ್? ರಿಜ್ವಾನ್ ಅವನಲ್ಲಿ ಒಡ್ಡು ಅಂತಿರ್ತಾನೆ, ಒಬ್ಬ ದಾವೂದ್ ಅಂತಿರ್ತಾನೆ, ಅಲಿ, ಆಮೇಲೆ ಚಪ್ಪಲ್ ಅಮೀದು ಅವರೆಲ್ಲ ಹಿಂದ್ಗಡೆ ಇರ್ತಾರೆ. ಆಮೇಲೆ ಚಪ್ಪಲ್ ಅಮೀದ್ ಇರ್ತಾನೆ. ಆಮೇಲೆ ಅವನ ಜೊತೆನಲ್ಲಿ ಈಗಾಗಲೇ ಏಟ್ ತಿಂದಂಥ ಸ್ನೇಕ್ ಇವನು ಯಾರು ರೇಜರ್ ಲತೀಫು ಅವನು ಸಹ ಅವನು ಇರ್ತಾನೆ. ಅವರೆಲ್ಲ ಬ್ಯಾಕ್ ಸಪೋರ್ಟ್ ಇರ್ತಾರೆ. ಆಮೇಲೆ ಒಬ್ಬ ಆತುಷ್ ಅವನ ಇವನು ಫರೂಕ್ ಅಂತಿರ್ತಾನೆ, ಒಬ್ಬ ಬಕಾಶ್ ಅಂತಿರ್ತಾನೆ. ಈಗ ಎಲ್ಲ ಅವರೆಲ್ಲ ಫೀಲ್ಡಲ್ಲಿ ಇಲ್ಲದೇ ಇದ್ದವ್ರೆ. ಎಲ್ಲ ಇವನ ಜೊತೆ ಇವನಿಗೆ ಮಾರಲಿ ಸಪೋರ್ಟ್ ಕೊಡ್ತಿದ್ದವ್ರು ಅವರೆಲ್ಲ. ಯಾರಿಗೆ? ರಿಜ್ವಾನ್ಗೆ. ಸ್ಟ್ರಾಂಗಾಗಿ ಎಲ್ಲೂ ಇದ್ಕೊಂಡು ಹಳೆ ರೆಕಾರ್ಡ್ ಇದ್ದವ್ರದ್ದು ಒಬ್ಬರು ಇಲ್ಲ. ಯಾವ ಮರ್ಡರ್ ಕೇಸಲ್ಲೇ ಆಗಲಿ, ಒಂದು 307 ಆಗಲಿ ಇದ್ದವರಿಲ್ಲ. ಎಲ್ಲ ಫ್ರೆಶ್ ಕ್ಯಾಂಡಿಡೇಟ್ಗಳೇ ಅವ್ರು ಪೂರ್ತಿ ಕಂಪ್ಲೀಟು. ಯಾಕೆಂದರೆ ಇವನು ಅದೇ ಥರದ ಗ್ಯಾಂಗ್ ಇವ್ರನ್ನೇ ಇಟ್ಕೊಂಡಿದ್ದವನು. ಅವನು ಯಾರೂ ಫೀಲ್ಡಲ್ಲಿ ಇದ್ದವ್ರನ್ನ ಯಾರೂ ಜೊತೆ ಸಾಥು ಇರ್ತಿರ್ಲಿಲ್ಲ. ಆಮೇಲೆ ಇವನ ಕೈಲಿ ಇವನ ಜೊತೆಲಿ ಇದ್ಕೊಂಡ್ರೆ ಏನು ಸಿಗ್ತದೆ ನಮಗೆ? ರಿಜ್ವಾನ್ ಜೊತೆ ಇದ್ಬಿಟ್ರೆ ನಮ್ಗೆ ಏನು ಸಿಗ್ತದೆ ಅನ್ನುವಂಥವ್ರೆ ಅಲ್ಲಿದ್ದವರು. ಇವನೊಂದು ಸ್ವಲ್ಪ ಬುದ್ಧಿವಂತ ತಲೆಗಾರ, ಸ್ವಲ್ಪ ಈ ಥರ ಸಹಿಸ್ಕೊಳ್ಳೋಕ್ಕಾಗಲ್ಲ, ಸಹಿಸ್ಕೊಳ್ತಿರ್ಲಿಲ್ಲ. ನನಗೆ ಯಾಕೆ ಗೊತ್ತಾನೆ, ನಾನೇನು ಮಾಡಿಕೊಂಡು ನಾನು ಮಾಡ್ತಾಯಿದ್ರೆ ಇಲ್ಲದೆ ಇದ್ದನ್ನೆಲ್ಲ ಕಿರಿಕೊಂಡು ಬಂದು ಗಲಾಟೆ ಮಾಡ್ತಾರೆ. ಏನು ಇವ್ರು ಬದುಕಿಸ್ಕೊಡೋದೇ ಇಲ್ವಲ್ಲ, ಅದು ಯಾವುದ್ರಲ್ಲೋ ಹೋಗಿ ನಾವು ಕಾಲು ಕೈ ಹಿಡಿದು ಮತ್ತು ಎಲ್ಲೋ ಸಾಲ ಮಾಡಿ ಅದನ್ನೆಲ್ಲ ಕಾಂಪ್ರಮೈಸ್ ಮಾಡಿ ಹಿಂಗೆ ಒಂದೊಂದೇ ಅವ್ನ ತಲೆಯಲ್ಲಿ ಕೂತ್ಕೊಬಿಡ್ತವೆ. ಅದರಿಂದ ಅವ್ನು ಈಚೆ ಬರುವಂಥದ್ದು, ಬೇರೆ ಇನ್ನೇನಕ್ಕೂ ಈಚೆ ಬರೋಲ್ಲ. ಆಮೇಲೆ ಏನಾಗುತ್ತೆ, ಯಾರನ್ನೇ ರೌಡಿಗಳನ್ನ ನೀವು ಎದುರಾಕೋಬಿಡಿ, ಕೌಂಟ್ರಲ್ಲಿ ತಪ್ಪಿಸ್ಕೊಬಿಟ್ಟು ಏನೇನೋ ಮಾಡ್ಬೋದು. ಇಂಥವ್ರನ್ನ ಹಾಕೋಬಿಟ್ರೆ ಡೇಂಜರು. ಇವರು ಈ ರಿಜ್ವಾನ್ ಅಂತ ಯಾರು ಇರ್ತಾರಲ್ಲ, ಇಂಥವರು ಭಾಳ ಡಿಟರ್ಮಿಂಡ್. ಇವರು ಬೇರೆ ರೌಡಿಗಳಿರ್ತಾರಲ್ಲ, ಅವ್ರು ಡಿಟರ್ಮಿನ್ ಇರಲ್ಲ. ಅವ್ರಿಗೆ ಒಂದು ಸಾರಿ ಎಲ್ಲ ನುಗ್ಗಿಬಿಟ್ಟು ಇಲ್ಲ ಆ ಕಡೆಯಿಂದ ಈ ಕಡೆ ಚೇಂಜ್ ಮಾಡ್ತಾವ್ರೆ ಅಂದರೆ ಓಡೋಗ್ಬಿಡ್ತಾರೆ. ಅಷ್ಟು ದಿವಸ ಭಯ ಬಿದ್ದುಬಿಟ್ಟು ಓಡೋಗ್ಬಿಡ್ತಾರೆ. ಈ ಕ್ಯಾರೆಕ್ಟರ್ಗಳಿದ್ದಾರೆ ನೋಡಿ, ಇದು ರಿಜ್ವಾನ್ ಅಂತ ಕ್ಯಾರೆಕ್ಟರ್ಗಳು. ಇವರು ಡಿಟರ್ಮಿನ್ ಮಾಡಿಬಿಟ್ರೆ, ಯಾಕೆ ಅವ್ರಿಗೊಂಥರ ಅವಮಾನ. ಅದು ಒಂಥರ ಏನು ಇಷ್ಟೊಂದು ಅವಮಾನ ನಂಗೆ ಮಾಡ್ತಾವನೆ ಅಂತ ಅವ್ರಿಗೆ ಅವಮಾನದ ಪ್ರಶ್ನೆ ಬರೋದಿಲ್ಲ ಆ ಕಡೆಯವ್ರಿಗೆ. ಆ ಸೈಡ್ನವ್ರಿಗೆ ಎದುರಿಸ್ಬಿಟ್ರೆ ಸಾಕು ಓಡೋಗ್ಬಿಡ್ತಾರೆ. ಸರ್ ನನಗೆ ಹೇಳ್ತಿರ್ಬೇಕಾದ್ರೆ ನಂಗೆ ಒಂದು ಇನ್ಸಿಡೆಂಟ್ ಅನ್ನು ಬರ್ತಾ ಇದೆ ಸರ್, ನೀವೇ ಹೇಳಿದ್ದು ಅದು ಕೂಡ. ಈ ಯಾವುದಂದ್ರೆ ಸರ್, ಇದು ಕೊತ್ವಾಲ್ ರಾಮಚಂದ್ರನ್ ಒಂದು ಹುಡುಗ ಅದೊಂದು ಕತೆ ಬರ್ತಲ್ಲ ಸರ್, ಅದು ಸಿನಿಮಾ ಕೂಡ ಆಯ್ತಲ್ಲ ಆ ದಿನಗಳ ಕತೆ. ಅವನು ಆ ವ್ಯಕ್ತಿ ಕೂಡ ರೌಡಿಸಮ್ ಫ್ಯಾಮಿಲಿ ಅಲ್ಲ, ಬಟ್ ಅವನಿಗೊಂದು ಅವಮಾನ ಆಗಿ ಅವನು ಕೂಡ ಹೆಂಗೆ ರಿವೆಂಜ್, ಅವನು ಒಬ್ಬ ತಲೆ ಕಡಿದ್ರಲ್ಲಿ ಕತ್ ಕಡಿದ್ರಲ್ಲಿ ಅವನು ಒಬ್ಬ ಪಾಲ್ದಾರ ಆಗ್ಬಿಡ್ತಾನೆ ನೋಡಿ. ವರದರಾಜ್ ನಾಯಕ್ ಅವನೇನು ಅವ್ರ ಅಪ್ಪ ಬಿಡಿಸಕ್ಕೆ ಹೋಗಿ ಅವ್ನಿಗೊಂದು ಸುಪಾರಿ ಕೊಟ್ಟು ನನ್ನ ಮಗ ಅವಳು ಲವ್ ಮಾಡ್ತಾನೆ ಬಿಡಿಸು ಅಂತ ಅವ್ನಿಗೆ ಹೇಳಿ ಹಿಂಗೆಲ್ಲ ಲವ್ ಬಿಡಿಸ್ಬಿಡ್ತಾ ಇದ್ದಾನೆ, ನಮ್ಮ ಬ್ರೇಕಪ್ ಮಾಡಿಬಿಡ್ತಾನೆ ಅಂತ ಇವ್ರ ಜೊತೆ ಸೇರಿಕೊಂಡು, ಶ್ರೀಧರ್ ಮತ್ತು ಬಚ್ಚನ್ ಜೊತೆ ಸೇರಿಕೊಂಡು ಅವನು ಹೆಂಗೋ ಒಳಗೋಗಿ ಅಲ್ಲಿ ಸೇರಿಕೊಂಡು ಅಷ್ಟೊತ್ತಿಗೆ ಹೋಗುವಂಥ ಟೈಮಲ್ಲಿ ಇವ್ರು ಕೊತ್ವಾಲನ್ನ ಕೊಲ್ಲಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ರೆಡಿಯಾಗಿದ್ದಂಥ ಸಮಯದಲ್ಲಿ ಇವನು ಸೇರಿಕೊಂಡು ಇವನು ಜೈಲಿಗೆ ಹೋಗ್ಬಿಡ್ತಾನೆ. ಅವಾಗ ಹಂಗೆ ಏನು ಮಾಡೋಕ್ಕಾಗೋದೇ ಇಲ್ಲ ನೋಡಿ. ಅವನ ಇದೇ ಬೇರೆ, ಅವನು ಯಾರು ಮರ್ಡರ್ಗೆ ಹೋಗಿ ಸೇರ್ಕೋತಾನೆ ನೋಡಿ. ಅವನು ಯಾವ ಅಂಡರ್ವರ್ಲ್ಡ್ ಮರ್ಡರ್ಗೆ ಹೋಗಿ ಸೇರ್ಕೋತಾನೆ ಅಂದರೆ ಅವೆಲ್ಲ ಅನ್ಎಕ್ಸ್ಪೆಕ್ಟೆಡ್. ಆಮೇಲೆ ಇದಾಗ್ತಾ ಇರ್ತದೆ. ಆಮೇಲೆ ಸ್ಕೆಚ್ ಮಾಡ್ಕೊಳ್ತಾರೆ ಎಲ್ಲಿ ಮಾಡಬೇಕು ಅಂತ. ಅವ್ರಿಗೆ ಶಿವಾಜಿನಗರದಲ್ಲಿ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಮತ್ತು ಇಲ್ಲ ಇನ್ನೆಲ್ಲೂ ಆಚೆ ಹೋಗೋದಿಲ್ಲ ಮನುಷ್ಯ. ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ರೇಸ್ ಕೋರ್ಸ್ಗೆ ಹೋಗುವಂಥದ್ದು ಇದೆ ಮನುಷ್ಯನಿಗೆ. ರೇಸ್ ಕೋರ್ಸ್ಗೆ ಹೋಯ್ತು ಅಂತಂದರೆ ಹೋಗ್ಬೇಕಾದಾಗ್ಲೂ ಒಂದು 20 ಜನ ಜೊತೆಲಿ ಹೋಗ್ತಾರೆ. ಇವನಿಗೆ ರೇಸ್ದೊಂದು ಹುಚ್ಚಿತ್ತು. ಅಲ್ಲಿಗೆ ಹೋದಾಗ್ಲೂ ಸಹ ಅಲ್ಲೋಗಿ ಏನು ಮಾಡೋಕ್ಕಾಗುತ್ತೆ, ರೇಸ್ ಕೋರ್ಸಲ್ಲಿ ಒಳಗೋದಾಗ ಏನೂ ಮಾಡೋಕ್ಕಾಗಲ್ಲ. ಪುನಃ ಈಚೆ ಬಂದಾದ್ಮೇಲೂ ತುಂಬ ಜನ ಇರ್ತಾರೆ. ರಸ್ತೆಯಲ್ಲಿ ಅಟ್ಯಾಕ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇವ್ರು ಗ್ಯಾಂಗ್ಗಳು ಬರ್ತಾ ಇರ್ತಾರೆ. ಇದೆಲ್ಲ ರೆಕ್ಕಿ ಮಾಡ್ತಾರೆ ಅಂತಂದರೆ ಕಾಣಿಸ್ಕೊಳ್ಳಲ್ಲ. ಇವರು ಕಂಡ್ರೆ ಅವ್ರು ಹೊಡೆದು ಬಿಡ್ತಾರೆ. ಇವರೆಲ್ಲರೂ ಹೋಗ್ತಿದ್ದಾಗ ಅವ್ರು ಏನಾದ್ರು ಫಾಲೋ ಮಾಡಿದ್ರೆ ರೆಕ್ಕಿ ಮಾಡಿದ್ರೆ ಕತೆ ಫಿನಿಷ್ ಮಾಡಿಬಿಡ್ತಾರೆ. ಅದು 100% ಗ್ಯಾರಂಟಿ. ಆಮೇಲೆ ಹಾಗೆ ಕೂತ್ಕೊಂಡು ಒಂದು ಕೆಲಸ ಮಾಡೋಣ ಅಂತ ಇವು ಕೋಳಿ ಅಂಗಡಿ ಎಷ್ಟು ಗಂಟೆಗೆ ಬಾಗಿಲು ತೆಗಿತದೆ. ಆ ಕೋಳಿ ಅಂಗಡಿ 5 ಗಂಟೆಗೆ ಬಾಗಿಲು ತೆಗೆದ್ಬಿಟ್ಟು 4:15 ಬಾಗಿಲು ತೆಗೆದು ಎಲ್ಲ ರೆಡಿ ಮಾಡಿಕೊಂಡು ಆವಾಗ ಕಟಿಂಗ್ಗೆ ಪ್ರಾರಂಭ ಮಾಡ್ತಾರೆ. 5 ಗಂಟೆಗೆ ಕಟಿಂಗ್ ಪ್ರಾರಂಭ ಮಾಡ್ತಾರೆ. 5 ಗಂಟೆಗೆ ಕರೆಕ್ಟಾಗಿ ಕೋಳಿ ಫಯಾಸು ಅವನ ಮನೆಯಿಂದ ವಾಕಬಲ್ ಡಿಸ್ಟೆನ್ಸು ಮೇಲ್ಗಡೆ ಆ ಕಡೆ ಸೈಡ್ ಕಾರ್ ಸ್ಟ್ರೀಟ್ ಅಂತ ಇದೆ, ಅಲ್ಲಿಂದ ಮೇಲ್ಗಡೆಯಿಂದ ಕೆಳಗಿಳಿದು ಬಂದರೆ ಇದು ಏನು ಅವ್ರ ಕೋಳಿ ಅಂಗಡಿ, ಅಲ್ಲಿಂದ ಹಿಂಗೆ ಈ ಕಡೆ ಸಂಧಿಯಿಂದ ಬಂದರೂ ಬರ್ಬೋದು, ಇಲ್ಲ ನಮ್ಮ ಪೊಲೀಸ್ ಸ್ಟೇಷನ್ ಬ್ರಾಡ್ವೇರ್ ಪೊಲೀಸ್ ಸ್ಟೇಷನ್ ಶಿವಾಜಿನಗರ ಇದೆಯಲ್ಲ ಆ ಸಂಧಿಯಿಂದ ಬಂದ್ರೂ ಅದೇ ಅಲ್ಲೇನೇ ಮನೆ, ದೂರ ಏನಿಲ್ಲ, ವಾಕಬಲ್ ಡಿಸ್ಟೆನ್ಸ್ ಅದು ಅವ್ರ ಮನೆಯಿಂದ ಅಲ್ಲಿಗೆ. 5 ಗಂಟೆಗೆ ಬರ್ತಾನೆ. ಸರಿ 5 ಗಂಟೆಗೆ ಬಂದರೆ ಅವನು ಯಾರ ಜೊತೆ ಬರ್ತಾನೆ? ಒಬ್ಬನೇ ಬರ್ತಾನೆ ಮನೆಯಿಂದ. ಹಾಗಾದ್ರೆ ಹೇಗೆ ಮಾಡೋದು? ಅವನು ಪೈಲ್ವಾನ್ ಮೊದಲೇ, ಅವನು ಕೈಗೆ ಸಿಗಾಕೋಬಿಟ್ರೆ ಹೊಡಿಗೆ ಹೋಗಿ ಮಚ್ಚಿಕ್ಕಿಚ್ಚಿದ್ದಾರೆ. ಜಯರಾಜ್ ಒಂದು ಸಾರಿ ಗೊತ್ತಲ್ಲ ನಿಮಗೆ, ಎತ್ತಾಕಿ ಮಚ್ಚಿ ಎತ್ಕೊಬಂದವ್ರಿಗೆ ಎತ್ತಿ ಬಿಸಾಕ್ಬಿಟ್ಟಿದ್ದ ಕಾಂಪೌಂಡಿಂಗ್ ಕೆಳಗಡೆ. ಅದೊಂದು ಏನೋ ಸುಮ್ಮನೆ ತರ್ಚಿದ ಗಾಯ ಇದ್ದಂಗೆ ಆಗಿದ್ದವು ಮಚ್ಚಿ ಇಟ್ಗಳು. ಹಿಡ್ದು ಎತ್ತೆತ್ತು ಬಿಸಾಕ್ಬಿಟ್ಟಿದ್ದ, ಹಿಂಗೆ ತೆಗೆದು ಕಲ್ಲಂಗಡಿ ಹಣ್ಣು ಬಿಸಾಕ್ತಂಗೆ. ಸೆಂಟ್ರಲ್ ಜೈಲ್ ಹತ್ರ ಕೊರಂಗು ಗ್ಯಾಂಗ್ ಅಟ್ಯಾಕ್ ಮಾಡ್ತಾರೆ. ಆವಾಗ ಹಿಡ್ಕೊಂಡು ಹಿಂಗೆ ಎಳೆದ್ಬಿಡ್ದು ಹೆತ್ತು ಹೊಡೆದ ಅಂದರೆ ಪುಡಿ ಮಕ್ಕಳು
ಅಂಥ ಬಲಾಢ್ಯನೇ ಇವನು, ಆಸಕ್ತಿವಂತ ಇವನು, ಸಖತ್ ಪೈಲ್ವಾನ್ಕೆ ಎಲ್ಲ ಗಟ್ಟಿಯಾಗಿದ್ದಾನೆ, ಏಜ್ ಇದೆ. ಹೆಂಗೆ ಅವನಿಗೆ ಮತ್ತೆ ಮಾಡೋದು? ಏನಾದರೂ ಅಕಸ್ಮಾತ್ ಏನಾದ್ರು ಹೋಗ್ಬಿಟ್ಟು ನಾವು ಅಲ್ಲಿ ಮಾಡೋಕ್ಕಾಗದೆ ಏನಾರು ಅಕಸ್ಮಾತ್ ನಾವು ಏನಾದ್ರೂ ಓಡ್ ಬಂದ್ಬಿಟ್ರೆ ನಮ್ಮನ್ನಂತೂ ಬಿಡ್ತಾನ ಅವನು. ನಾವು 100% ಸಾಯಿದೆ, ಇಲ್ಲ ನಾವು ಸೂಸೈಡ್ ಮಾಡ್ಕೊಬಿಡ್ತೀವಿ ಅನ್ನೋ, ಇಲ್ಲ ಕಡಿದು ಬಿಡ್ತಾರೆ. ಓದಾದ್ಮೇಲೆ ಮುಗಿಸ್ಬೇಕು. ಇಲ್ಲ ನಾವೇನಾದರೂ ಅಲ್ಲಿಗೆ ಹೋಗ್ಬಿಟ್ಟು ಅಟೆಂಪ್ಟ್ ಮಾಡೋ ಏನೋ ಮಾಡಿ ಆಗದೆ ನಾವೇನಾರು ವಾಪಸ್ ಬಂದುಬಿಟ್ರೆ ನಮ್ಮನ್ನಂತೂ ಬದುಕಿಸಲ್ಲ ಅವನು. ನಾವು ಎಲ್ಲಿ ಓಡಾಡೋಕೆ ಎಲ್ಲಿ ಅಂತ ತಲೆ ತಪ್ಪಿಸ್ಕೋಕಾಗ್ತದೆ, ಆಮೇಲೆ ಬದುಕೋಕೆ ಆಗಲ್ಲ ಅನ್ನೋ ಮತ್ತು ತೀರ್ಮಾನದಲ್ಲಿ ಮಾಡ್ಕೊಳ್ತಾರೆ. ಅಂಥ ಹುಡುಗರುಗಳನ್ನ ಇವ್ರನ್ನೇ ಕಮಿಟ್ ಮಾಡ್ಕೊಳ್ತಾರೆ ಪೂರ್ತಿ. ಆಮೇಲೆ ಇವನು ಹೇಳ್ತಾನೆ, ನೀವೇನು ಚಿಂತೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಬರಲಿ ನೀವು, ನಾನು ಏನೇನು ಹೇಳ್ತೀನೋ ಅಷ್ಟು ಮಾಡಿ ಅಷ್ಟೇ, ಇನ್ನೇನು ಬೇಕಾಗಿಲ್ಲ, ಉಳಿದದ್ದೆಲ್ಲ ನಾವು ನೋಡ್ಕೊಳ್ತೀವಿ ಅಂತೇಳಿ ಒಡ್ಡೂ ಇವನು ರಿಜ್ವಾನು ತಯಾರಾಗ್ತಾರೆ. ಯಾವತ್ತು ಜೂನ್ 8, 1995. ಆ ಸಮಯದಲ್ಲಿ ನಮ್ಮ ಇಬ್ರು ಹೊಡೆಯಕ್ಕಿಬ್ರು ರೆಡಿ ಆದ್ರ ಅವ್ರ ಜೊತೆನೇ ಇಲ್ಲ, ಟೋಟಲಿ ಅಲ್ಲಿದ್ದವು ಬಂದಿದ್ದವ್ರು 6-7 ಜನ ಅಲ್ಲಿಗೆ. ಬಟ್ ಅರೆಸ್ಟ್ ಮಾಡಿದವ್ರು 14 ಜನ ಟೋಟಲ್ ಟೀಮ್. ಅವ್ನ ಕಡೆಯವ್ರು ಇದ್ರಲ್ಲ, ಯಾರ್ಯಾರು ಇದ್ರಲ್ಲ, ಅವ್ನಿಗೆ ಆಪೋಸಿಟ್ ಇದ್ರಲ್ಲ, ಎಲ್ಲರೂ ಪೂರ ಕಂಪ್ಲೀಟ್ ಒಳಗಾಗ್ಬಿಡ್ತೀವಿ, ಹುಡುಕಿ. ಆವಾಗ ಅಲ್ಲಿ ನಮ್ಮ ಡಿಸೋಜ ಅವರು ಅಂತಿರ್ತಾರೆ ಕಮರ್ಷಿಯಲ್ ಸ್ಟ್ರೀಟ್ ಒಳಗಡೆ, ಹೊಸಕೇರಿ ಅಂತ ಇನ್ಸ್ಪೆಕ್ಟರ್ ಇರ್ತಾರೆ ಶಿವಾಜಿನಗರಲ್ಲಿ. ಆಮೇಲೆ ನಮ್ಮ ಮೂಡ್ಲೆ ಅವರು ಅಂತ ACP ಇರ್ತಾರೆ, ಫ್ರೇಜರ್ ಟೌನ್ ACP ಇರ್ತಾರೆ. ಆ ಟೈಮ್ನಲ್ಲಿ ಆವತ್ತು ಬೆಳಗ್ಗೆ 5 ಗಂಟೆಗೆ ಅಜಾನು ಕೂಗ್ತಾ ಇದೆ. ಮನೆಯಿಂದ ಎದ್ದಿದ್ದಾನೆ, ಬಂದು ಅವನು ರೆಗ್ಯುಲರ್ ಬರುವಂಥ ರೂಟ್ ಏನಿರ್ತತ್ತಲ್ಲ ಅಲ್ಲೇ ನುಕ್ಕೊಂಡು ಸಂಧಿ ಒಳಗಡೆಯಿಂದ ಸ್ವಲ್ಪ ಗಲ್ಲಿ ಥರ ಇದೆ ಅದು, ಅಲ್ಲಿಂದ ನುಕ್ಕೊಂಡು ಹಿಂಗೆ ರೈಟ್ ಸೈಡು ಅಲ್ಲಿಂದ ಹಿಂಗೆ ತಿರ್ಕೊಂಡು ಹಿಂಗೆ ರೈಟಿಗೆ ತಿರುಗಿದ್ರೆ ಆ ಕೋಳಿ ಅಂಗಡಿ ಸಿಕ್ಬಿಡುತ್ತೆ. ಅಲ್ಲಿ ಕಾಣಿಸ್ಬಿಡುತ್ತೆ ಆಲ್ಮೋಸ್ಟು ಕೆಳಗಡೆಯಿಂದ. ಅಂದರೆ ಒಂದು 5-6 ಮಿನಿಟ್ ವಾಕ್ ಅಷ್ಟೇ, ಅದ್ರ ಮೇಲೆ ಇಲ್ಲ, ನೀಟಾಗಿ ಬಂದುಬಿಡ್ಬೋದು. ಆಮೇಲೆ ಅಲ್ಲಿ ಯಾರೂ ವ್ಯಾಪಾರಸ್ಥರಲ್ಲಿ ಬರುವುದೇ ಇಲ್ಲ ಅಷ್ಟೊತ್ತಿಗೆ. ಆಮೇಲೆ ಬೇರೆ ಕೋಳಿ ಅಂಗಡಿಗಳು ಅವು ಬೇರೆ ಥರ ಅಂಗಡಿಗಳಿವೆಲ್ಲ ಅಲ್ಲಿ ಬೆಳಗ್ಗೆ 8 ಗಂಟೆ 7 ಗಂಟೆಗೆ ಬಾಗಿಲು ತೆಗಿವಂಥವು, ಉಳಿದವೆ ಅವು ಇಲ್ಲ. ಇನ್ನು ಉಳಿದ ಬುಚರಿ ಅಂಗಡಿಗಳಿದ್ದಾವೆ, ಅವು ಇವನ ಅಂಗಡಿ ಆದಮೇಲೆ ಇದ್ದಾವೆ ಅಲ್ಲಿ. ಆ ಕಾರಣಕ್ಕೋಸ್ಕರ ಹಿಂದೆ ಯಾರಾದರೂ ಇದ್ದರೆ ಅಂಗಡಿಗಳು ಅವು ಇವರು ಜನ ಇರ್ತಿದ್ರು, ಅವನು ಇವನ ಅಂಗಡಿಗೆ ಬರೋವರೆಗೂ ಯಾವುದೂ ಅಂಗಡಿಗಳಿಲ್ಲ. ಹಿಂಗೆ ಅಂಗಡಿಗಳಿದ್ದಾವೆ, ಅವೆಲ್ಲ 7-8 ಗಂಟೆಗೆ ತೆಗಿವಂಥ ಅಂಗಡಿಗಳು. ಅದನ್ನೆಲ್ಲ ನೋಡ್ಕೊಂಡಿದ್ದಾರೆ. ಇಷ್ಟೊತ್ತು ಯಾರೂ ತೆಗಿಯಲ್ಲ, ಇಲ್ಲಿ ಒಬ್ಬರು ಬರಲ್ಲ, ಇವನು ಇಲ್ಲೇ ಬರ್ತಾನೆ ಅಂತ ಅಂದ್ಬಿಟ್ಟು ಅಂತ ಪಕ್ಕ ಕರೆಕ್ಟಾಗಿ ಬೆಳಗ್ಗೆ 4:15 ಹೋಗಿ ಕೂತ್ಕೊಂಡವ್ರು ಇವರು. ಮೇಲೆ ಬಂದು ಕೂರಿಸಿದ ಮೇಲ್ಗಡೆ ಏನಾಗಿದೆ, 2 ಆ ಕಡೆ ಈ ಕಡೆ ಸಣ್ಣದು ಸಜ್ಜಗಳಿತ್ತು, ಹಿಂಗೆ ಬಂದು ಹಿಂಗೆ ಕಟ್ಟಾಗಿ ಆ ಸಜ್ಜದ ಮೇಲೆ ಅಲ್ಲೊಬ್ಬ ಮೇಲ್ಗಡೆಯಿಂದ ಇಬ್ಬರಿಗೆ ಮಚ್ಚಿಕೊಟ್ಟು, ಆಮೇಲೆ ಇವರು ಬರ್ತಾನಲ್ಲ, ಅವ್ನು ಬಂದಾಗ ಸಡನ್ನಾಗಿ ಹಿಂದೆಯಿಂದ ಮುಂದಕ್ಕೆ ಸಿಗಾಕಬಾರ್ದು, ಮುಂದೆ ಬಂದರೆ ಹಿಡಿದು ಬಿಡ್ತಾನಲ್ಲ ಹಿಂದೆ. ಆಮೇಲೆ ಇವರು ಇನ್ನೊಂದು ಟೀಮಲ್ಲಿ ಬರ್ತಾವ್ರೆ ಅಂದ ತಕ್ಷಣವೇ ಅವ್ರು ಸಿಗ್ನಲ್ ಕೊಟ್ಟರೆ ಅವರಿಬ್ಬರು ಎದುರುಗಡೆ ಬರ್ತಾರೆ, ಇಬ್ಬರು ಹುಡುಗರುಗಳು ಬಂದು ಸಲೇಮಲೆ ಅಂತಾರೆ. ಅವನು ವಾಲೇಕುಮ್ ಸಲಾಮ್, ಯಾರೋ ಬಂದರು ಹುಡುಗರುಗಳು ಗೊತ್ತಿರೋರು ಅಂತ ಅಂದ್ಬಿಟ್ಟು ಅಂತ ನಮಸ್ಕಾರ ಅನ್ನುವಂಥದ್ದು. ಹಂಗಂತ ಇರಬೇಕಾದಾಗ ಯಾವಾಗ ಹಂಗನ್ಬೇಕಾದಾಗ ಕಾನ್ಸಂಟ್ರೇಷನ್ ಚೇಂಜ್ ಆಗುತ್ತಲ್ಲ, ಆವಾಗ ಸಡನ್ನಾಗಿ ಏನಾಗುತ್ತೆ, ಕೈಯಲ್ಲಿ ಕಾರ್ಪುಡಿ ಇರ್ತದಲ್ಲ, ತಡಾರ ಅಂತ ಹಾಕ್ಬಿಡ್ತಾರೆ ಮುಖಕ್ಕೆ ಒಂದೇ ಸಾರಿ. ಮುಖಕ್ಕೆ ಹಾಕಿದ ತಕ್ಷಣವೇ 100% ಮುಖಕ್ಕೆ ಬಿದ್ದೋಯ್ತು, ಕಣ್ಣಿಗೆ ಅದೇ ಕಾಣಿಸ್ಬಾರ್ದು, ಇಲ್ಲ ಹಿಡ್ಕೊಬಿಡ್ತಾನೆ. ಇಬ್ಬಿಬ್ರು ಹಿಡ್ಕೊಂಡು ಹಾಕೊಂಡು ತುಳಿದು ಬಿಡ್ತಾನೆ ದಬ ಅಂತ, ಒಂದೇ ಬಿಡ್ತಾನೆ ಅವನೇನು. ಅವ್ರ ಕೈಗೆ ಅಷ್ಟು ಜನ ಹೊಡೆದಾಕ್ಬಿಡುವ ಬೇಕಾದ್ರೆ, ಕಣ್ಣಿಗೆ ಖಾರದ ಪುಡಿ ಹಾಕಿರಲಿಲ್ಲ ಅಂದಿದ್ರೆ. ಯಾವಾಗ ಹಿಂಗೆ ಹಾಕೋದು ನಾವು ಸ್ವಲ್ಪ ಹಿಂಗೆ ಯಾವಾಗ ಗಡಬಡಾಗೋಯ್ತಲ್ಲ, ಹಿಂದೆ ಹೊಡೆದ ತಕ್ಷಣವೇ ಹಿಂಗೆ ಬಿದ್ದೋಗ್ಬಿಟ್ಟಿದೆ. ರೇಟ್ ಬಿದ್ದ ತಕ್ಷಣವೇ. ಆಮೇಲೆ ಯಾವಾಗ ಕೆಳಗಡೆ ಬಿದ್ದ ತಕ್ಷಣ ಎಲ್ಲ ಸೇರಿಕೊಂಡೋದೆ ಪೂರ್ತಿ ಕಂಪ್ಲೀಟು ಈ ಪೋರ್ಷನ್ ಎಲ್ಲನೂ ಅಲ್ಲೇ ಕನ್ಫರ್ಮ್ಡ್ 100% ಸತ್ತ ಮನುಷ್ಯ ಅನ್ನುವಂಥದ್ದು. ಬದುಕುಂಗೆ ಇಲ್ವಲ್ಲ. ಆಮೇಲೆ ಯಾವಾಗ ಸ್ವಲ್ಪ ತಾಯಿತು, ಆಮೇಲೆ ಯಾರೋ ಬಂದಿದ್ದಾರೆ, ಒಂದು 15 ನಿಮಿಷ ಬಿಟ್ಕೊಂಡು ಸಂಧಿಲಿ ಯಾರೋ ಬಂದಿದ್ದಾನೆ. ಅವನು ಬಾಯಿ ಬಡ್ಕೊಂಡು, ಅವ್ನಿಗೆ ಗೊತ್ತೇ ಇಲ್ಲ ಇಲ್ಲಿ ಇವನು ಮರ್ಡರ್ ಆಗಿರುವಂಥದ್ದು. ಅಷ್ಟೊಂದು ಡಿಫೇಸ್ ಮಾಡಿಬಿಟ್ಟಿದ್ದಾರಲ್ಲ ಪೂರ್ತಿ. ಅಯ್ಯೋ ಏನೋ ಯಾರನ್ನೋ ಸಾಯಿಸ್ಬಿಟ್ಟಿದ್ದಾರೆ, ಮರ್ಗಯ ಯಾರೋ ಸತ್ತೋಗಿದ್ದಾರೆ ಆಗೋಗಿದೆ. ಆಮೇಲೆ ಎಲ್ಲ ಅಲ್ಲಿ ಓಡಿ ಬಂದಾಗ ನೋಡಿದ್ರೆ ಕ್ವಾಲಿಫೈ. ಆಮೇಲೆ ಏನಾಗೋಯ್ತು, ಇಡೀ ಥರ ಕರೆಂಟ್ ಹೊಡೆದಂಗೆ ಇಡೀ ಮಾರ್ಕೆಟ್ಗೆ, ಇಡೀ ರಸಲ್ ಮಾರ್ಕೆಟ್ ಅಷ್ಟೊತ್ತಿಗಾಗಲೇ ಓಪನ್ ಆಗಿರ್ತದೆ. ಅರ್ಲಿ ಮಾರ್ನಿಂಗು ಹಣ್ಣಿನ ಫ್ರೂಟ್ ಸ್ಟಾಲು ಮತ್ತು ಬೇರೆ ಎಲ್ಲ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಓಪನ್ ಮಾಡಿಬಿಡ್ತಾರೆ ಅಲ್ಲಿ ಕೆಲವಷ್ಟು ಜನ ಎಲ್ಲ. ಆಮೇಲೆ ಒಳಗೆ ಮಲಗಿರ್ತಾರೆ ಅವರೆಲ್ಲ, ಕೆಲವಷ್ಟು ಜನ ಬೇಗನೆ ಅರ್ಲಿ ಮಾರ್ನಿಂಗ್ ಬಂದು ತೊಗೊಂಡು ಹೋಗ್ತಾರೆ. ಆ ಕಡೆ ಇವರು ಕ್ರಿಶ್ಚಿಯನ್ ಕಾಲೋನಿ ಮತ್ತು ಆ ಕಡೆ ಫ್ರೇಜರ್ ಟೌನ್ ಅವರೆಲ್ಲ ಒಂದ್ಸೆ ವಾಕಿಂಗ್ ಬರ್ತಾರೆ ನೋಡಿ, ಅವ್ರು ಬಂದು ವಾಕಿಂಗ್ ಮುಗಿಸ್ಕೊಂಡು ಬಂದು ತೊಗೊಂಡು ಹೊರಟೋಗ್ಬಿಡ್ತಾರೆ. ಅದಕ್ಕೇನು ಮಾಡ್ತಾರೆ ಅವರೆಲ್ಲ, ಕೆಲವಷ್ಟು ಜನ ಎಲ್ಲ ಅಂಗಡಿಗಳವರೆಲ್ಲ ಬೇಗನೆ 5:30-6 ಗಂಟೆಗೆ ಓಪನ್ ಮಾಡಿಬಿಡ್ತಾರೆ. ಇಡೀ ರಸಲ್ ಮಾರ್ಕೆಟೇ ಓಡೋಗ್ತಾರೆ. ಏನಪ್ಪ ಈ ಕತೆ, ಇವನಿಗೆ ಹೊಡೆದ್ಬಿಟ್ರಲ್ಲಪ್ಪ ಇದು
ಇಡೀ ಏನು ಒಂಥರ ಕೋಳಿ ಫಯಾಸ್, ಕೋಳಿ ಫಯಾಸ್, ಮುರ್ಗಿ ಫಯಾಸ್, ಅದೇನು ಎಲ್ಲ ಹೆಡ್ಡಿಂಗ್ಗಳು ನೋಡಬೇಕಾಯ್ತು ನೀವು ಆ ಪೇಪರ್ಗಳಲ್ಲಿ ಅವತ್ತೊಂದು ದಿವಸ. ಆಮೇಲೆ ಇಡೀ ಶಿವಾಜಿನಗರನ ನನ್ನ ಲೆಕ್ಕದಲ್ಲಿ ಇತಿಹಾಸದಲ್ಲಿ ಆ ಮಟ್ಟಕ್ಕೆ ಕ್ಲೋಸ್ ಆಗಿದ್ದದ್ದು ಹಿಂದೆನೂ ನೋಡಿಲ್ಲ, ಮುಂದೆನೂ ನೋಡಲ್ಲ ನಾನು. ಯಾವ ಬಂದಾದ್ರೂ ಶಿವಾಜಿನಗರ ಬಂದಾಗಲ್ಲ. ಬ್ರಾಡ್ವೇ ರೋಡ್ ಇದೆಯಲ್ಲ, ಅದು ಜಂಕ್ಷನ್ ಇದೆಯಲ್ಲ, ನೀವೇನು ಅದು ಅಲ್ಲಂತೂ ಎಲ್ಲೂ ಸಿಗಲಿಲ್ಲ ಅಂದರೆ ಚಂದ್ರಲೋಕದಲ್ಲೂ ಎಲ್ಲೂ ಇಲ್ಲಿ ಸಿಕ್ಬಿಡ್ತದೆಲ್ಲ. ಆ ಮಟ್ಟ ಅಲ್ಲಿ ಓಪನ್, ಅದು ಕ್ಲೋಸೇ ಆಗಲ್ಲ ಬಿಡಿ, ನಾವು ನೋಡೇ ಇಲ್ಲ ಅಲ್ಲಿ. ಆ ವಿಸಿನಿಟಿ ಅಂತೂ ಯಾವಾಗೂ 24/7 ಓಪನ್ ಇದ್ದೇ ಇರುತ್ತದು. ಹಾಗೆ ಕಂಪ್ಲೀಟ್ ಏನು ಒಂದೇ ಒಂದು ಅಂಗಡಿಯೆಲ್ಲ ಒಂದು ಟೀನೂ ಸಿಗ್ತಿರ್ಲಿಲ್ಲ. ಆ ಮಟ್ಟಕ್ಕೆ ಅಘೋಷಿತ ಬಂದು ಫುಲ್ ಕಂಪ್ಲೀಟು ಪೂರ್ತಿ. ಅದಾದಮೇಲೆ ಪೊಲೀಸರುಗಳು ಎಲ್ಲ ಪ್ಲಟೂನ್ಗಳು ಮತ್ತು ಇವೆಲ್ಲ ಹಿಂಗೆ ಮರ್ಡರ್ ಆಗಿದೆ ಅಂದ ತಕ್ಷಣವೇ ಗೊತ್ತಾಗೋಯ್ತು ಯಾರ್ಯಾರು ಮನೆಗೆ ನುಗ್ತಾರೆ ಇವರು, ಏನೇನಾಗಿದೆ ಅಂದ್ಬಿಟ್ಟು ಅಂದ ತಕ್ಷಣವೇ ಅಲ್ಲಿಗೆ ಇವರೆಲ್ಲ ಅಸೋಸಿಯೇಟ್ ಆಗ್ಬೇಕಲ್ಲ. ಆದ ತಕ್ಷಣ ಎಲ್ಲ ಇಲ್ಲಿಗೆ ಬಂದುಬಿಡ್ತಾರೆ ಅವ್ರ ಗ್ಯಾಂಗ್ ಕಡೆಯವರು, ಇವರೆಲ್ಲ. ಯಾರು ಸರ್? ಅದೇ ಇವರು ತನ್ವೀರು ಮತ್ತು ಇವ್ರ ಗ್ಯಾಂಗೆಲ್ಲ ಅವರೆಲ್ಲ ಕುದಿಗೆ ಶುರುವಾಗ್ಬಿಡ್ತಾರೆ. ಮುಂದೆ ಎಲ್ಲಿ ಏನಿದೆನೋ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ಸಿಗ್ತಾರೆ ಅಂತ. ಯಾರಾದರೂ ಸಿಕ್ಕಲಿ ಹೊಡೆಯೋಣ, ಸಾಯಂಕಾಲದಷ್ಟೊತ್ತಿಗೆ ಕ್ರಿಮೇಷನ್ ಮಾಡಿದ್ರೆ ಅಷ್ಟೊತ್ತಿಗೆ ಯಾರಿಗಾದ್ರೂ ಅವ್ನ ಕಡೆ ಒಬ್ಬನು ಹೊಡಿಬೇಕು ಅಂತ ಇವ್ರು ಆಗಲೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಲ್ಲಿ ಬಂದು ನೋಡ್ತಾರೆ, ಆಯಿತು ಎಲ್ಲ ಆಯ್ತದೆ, ಎಲ್ಲ ಏನು ಯಾರಿಗಾದ್ರೂ ಇವ್ನಿಗೇನು ಕ್ರಿಮೇಷನ್ ಮಾಡೋಷ್ಟೊತ್ತಿಗೆ ಅವ್ನ ಕಡೆ ಒಬ್ಬನು ಹೊಡೆದು ಬಿಡಬೇಕು. ಆವಾಗ ಪೊಲೀಸರುಗಳು ಗೊತ್ತಾಗೋಗುತ್ತೆ ಎಲ್ಲರಿಗೂ, ಅಲ್ಲಿದ್ದವ್ರಿಗೆ. ಮತ್ತು ಇಡೀ ಈಸ್ಟ್ DC ಮತ್ತು ಅವನು ಅಪೋಸಿಟ್ಗಳ ಮನೆಗಳಲ್ಲಿ, ಆಮೇಲೆ ಎಲ್ಲೆಲ್ಲಿ ಜಾಗಗಳಿದ್ದಾವೆ, ಎಲ್ಲಿ ಇವರೆಲ್ಲ ಬರ್ಬೋದು ಅಂತ ಅನ್ನುವಂಥದ್ದಿದ್ದಾಗ ಎಲ್ಲ ಪಟ ಅಂತ ಬಂದೋಬಸ್ತ್ ಮಾಡ್ಕೊಬಿಡ್ತಾರೆ ಪೂರ್ತಿ. ಹೌದು, ಆಗಿದ್ರೂ ನೋಡಿ ಅಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಅವನನ್ನು ಹುಡುಕ್ತಾರೆ, ರೇಜರ್ ಅತೀಫ್ನ. ಏನಾದರೂ ಮಾಡಿ ಅಷ್ಟೊತ್ತಿಗೆ ಇವ್ನು ಗೊತ್ತಾಕೋ ಅಷ್ಟೊತ್ತಿಗೆ ಅವನಿಗೂ ಮುಗಿಸ್ಬಿಡೋಣ ಅಂದ್ಬಿಟ್ಟು ಅಂತ, ಬಿಡೋದು ಬೇಡ ಅವನಿಗೆ ಏನ್ಬಿಟ್ಟು ಅಂತ. ಇವರೆಲ್ಲ ಹೊಡೆದದ್ದೆಲ್ಲ ಓಡೋಗ್ಬಿಡ್ತಾರೆ, ಇವರು ಖಾಲಿ ಮಾಡ್ಕೊಂಡು ಹೊಟ್ಟೋಗ್ತಾರೆ, ಇವರೆಲ್ಲೂ ಸಿಕ್ಕೋದಿಲ್ಲ ಅವರು, ಟೋಟಲ್ ಟೀಮು. ಆಮೇಲೆ ಬೇರೆಯವರೆಲ್ಲ ಅಲ್ಲೇ ಯಾರು ರಿಯಲಾಗಿ ಹೊಡಿಬೇಕು ಅವ್ರಿಗೆ ಗೊತ್ತಿಲ್ಲ, ಅವ್ರ ಮನಸ್ಸಲ್ಲಿತ್ತು ಇವ್ರು ಹೊಡಿತಾರೆ, ಅವ್ರು ಹೊಡಿತಾರೆ ಅಂತ. ಬಟ್ ಆದ್ರೂ ಯಾವಾಗ ಹೊಡಿತಾರೆ, ಎಷ್ಟೊತ್ತು ಹೊಡಿತಾರೆ ಅಂತ ಇವ್ರಿಗೆ ಗೊತ್ತಿರೋಲ್ಲ. ಅಂಥದ್ರಲ್ಲಿ ಇವರು ಚಪ್ಪಲ್ ಅಮ್ಮಿದ್ದು ಇವರೆಲ್ಲ ಸುಮಾರು ಜನ ಸಿಗಾಕೋತಾರೆ. ಯಾರು ಇವನಿಗೆ ಮಾರಲಿ ಸಪೋರ್ಟು ಮತ್ತು ಬೇರೆ ಏಡ್ ತಿಂದಿರ್ತಾರಲ್ಲ ಆ ಗ್ಯಾಂಗ್ನೆಲ್ಲ ಹಿಡ್ಕೊಂಡ್ಬಿಡ್ತಾರೆ ಪೊಲೀಸ್. ಕಂಪ್ಲೀಟ್ ಹಿಡ್ಕೊಂಡು ಬಂದು ಅವ್ನು ಕುಕ್ಕಾಕ್ಬಿಡೋದು. ಫುಲ್ ಒಂದು 7-8 ಜನನ ಇವನ ಕಡೆ ಇದ್ದವ್ರನ್ನೆಲ್ಲರೂ, ರಿಜ್ವಾನ್ ಕಡೆ ಇದ್ದವ್ರಿಗೆಲ್ಲ ತಂದು ಆಗಲೇ ಲಾಕಪ್ಗೆ ಹಾಕ್ಬಿಟ್ಟಿದ್ದು ಫುಲ್ ಕಂಪ್ಲೀಟು. ಆಮೇಲೆ ಅದು ಬಂದೋಬಸ್ತು ನಮಗೆ ಮೇಯ್ನು. ಅದೆಲ್ಲ ಕ್ರಿಮೇಷನ್ ಆಗಿ ಅದೆಲ್ಲ ಆಗುವಷ್ಟೊತ್ತಿಗೆ ಪೂರಾ ಸಿಕ್ಕಾಪಟ್ಟೆ ಜನ ಸೇರಿದ್ರು. ಅವತ್ತೇ ಕ್ರಿಮೇಷನ್ ಆಯ್ತು. ಏನು ಜನ ಸೇರಿದ್ರಂದರೆ ಅಯ್ಯಪ್ಪ. ಅಲ್ಲ, ಆ್ಯಕ್ಚುಲಿ ಬಂದು ಈಸ್ ನಾಟ್ ಅಟ್ ಆಲ್ ಎ ರೌಡಿ. ಕೋಳಿ ಫಯಾಜ್ ಒಬ್ಬ ಒಂಥರ ಅಂಬಕ್ ಲೀಡ್ರ್ ಅಷ್ಟೇ, ಅಂದರೆ ಒಂಥರ ಅಹಮ್ ಲೀಡ್ರು. ಅದು ಬಿಟ್ಟು ಅವನು ದುಡ್ಡುಗೋಸ್ಕರ ರೌಡಿಸಮ್ ಮಾಡಿದವನು ಅಲ್ವಲ್ಲ ಅವನು. ಆಮೇಲೆ ಸಿಕ್ಕಾಪಟ್ಟೆ ಇದೆಲ್ಲ ಮಾಡ್ತಿದ್ದವನು ಅವನು, ದಾನ, ಆಮೇಲೆ ಬಡವ್ರುಗಳಿಗೆ, ಆಮೇಲೆ ಓಪನ್ ಆಗಿ ಯಾರಿಗಾರ ತೊಂದರೆ ಮಾಡೋದು, ಹಿಂಗೆಲ್ಲ ಇಲ್ಲ. ಈ ಥರ ರೌಡಿ ಆದವನಲ್ಲ ಅವನು. ಅದು ನೋಡಿ, ಭಾಳ ದಿವಸ ಆದಮೇಲೆ ಶಿವಾಜಿನಗರದಲ್ಲಿ ಈ ಆದಂಥ ಒಂದು ಬರ್ಬರವಾದಂಥ ಕೊಲೆ. ಅಂದರೆ ಜನ ಅವನನ್ನು ಬೇರೆ ಲೆವೆಲಲ್ಲಿ ನೋಡ್ತಿದ್ರಾಗ. ಇತ್ತು ಅವ್ನು ರೌಡಿ ಅಂತಪ್ಪ, ರೌಡಿ ಅವ್ನು ನೋಡೋ ಹಂಗಂತೆ, ಅವ್ನಿಗೆ ಹೊಡೆದ್ಬಿಟ್ನಂತೆ, ಅವ್ನು ಕತ್ತರಿಸ್ಬಿಟ್ಟಿದ್ದ ಹೋಗ್ಬಿಟ್ಟು ಲೇಸಲ್ಲಿ, ಈ ಥರದ್ದೆಲ್ಲ ಇತ್ತೇ ಹೊರತು. ಬಟ್ ಹೊಡೆದಾಡ್ಕಿ ತಲೆ ಕತ್ತರಿಸ್ಕೊಬಿಡುವಂಥದ್ದು, ಮತ್ತು ಯಾರಿಗಾರನ್ನ ಎತ್ತಾಕೊಬರೋದು, ಎದುರಿಸೋದು, ಉಸೂಲಾತಿ ಮಾಡೋದು, ಆಮೇಲೆ ಇನ್ಯಾವುದೋ ಖಾಲಿ ಮಾಡಿಸೋದು, ಈ ಥರ ಜಬರಿ ಮಾಡುವಂಥದ್ದು ಇರ್ತದಲ್ಲ, ಆ ಥರದ್ದು ಇರಲಿಲ್ಲ. ಬಟ್ ಹಾಮಿತ್ತು. ಎಲ್ಲಾದರೂ ಅಕಸ್ಮಾತ್ ಏನಾರ ಇವನ ಕಡೆ ಹುಡುಗರು ಏನಾರ ಆಗ್ಬಿಟ್ರೆ ಹೋಗಿ ತತ್ಬಿಟ್ಟು ಬಂದ್ಬಿಟ್ರು, ಸಾಯಿಸ್ಬೇಡಿ, ಎದುರಿಸ್ಬಿಟ್ಟು ಬನ್ನಿ ಮಕ್ಕಳಿಗೆ, ಅಯ್ಯಪ್ಪ ಅವನು ಕೋಳಿ ಫಯಾಜ್ ಹುಡುಗ್ರಪ್ಪ ಸವಾಸ ಬೇಡ ಅನ್ನೋ ಮಟ್ಟಕ್ಕೆ ಒಂದು ಲೆವೆಲಲ್ಲಿ ಹವಾ ಮೇಂಟೈನ್ ಮಾಡ್ತಿದ್ದವನು. ಎಲ್ಲ ಒಂಥರ ಕಬಾಬ್ ಥರ ಕತ್ತರಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ರು. ಮುರ್ಗಿ ಫಯಾಜ್ ಕಬಾಬ್ ಆಗ್ಬಿಟ್ಟ ಮನುಷ್ಯ. ಅದಾದಮೇಲೆ ಶಿವಾಜಿನಗರಲ್ಲಿ ಅದಾದ ತಕ್ಷಣ ಬೇರೆ ಲೆವೆಲ್ ಒಂದು ರೌಡಿಸಮ್ಮು ಮತ್ತು ಫಾಲೋ ಅಪ್ ಆಫ್ ರೌಡಿಸಮ್ಮು ಬೇರೆ ಥರವಾದಂಥ ಹೆಂಗೆ ಬೆಳಿಗ್ಗೆ ಪ್ರಾರಂಭ ಆಯಿತು ಅಂತ ಅನ್ನುವಂಥದ್ದು ಇನ್ನೊಂದು ಫೇಸಲ್ಲಿ ಬರ್ತದೆ. ಎಸ್.